ॐ सहना भवतु सहनौ तेजस्विनावधीतमस्तु मा विद्विषावहै। ॐ शान्ति। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। भजन मुंदु कमल नयन राम विमल चरण राम। कमल नयन राम विमल चरण राम। कमल नयन विमल चरण पतित पावन राम। कमल नयन विमल चरण पतित पावन राम। पतित पावन राम जानकी जीवन राम। पतित पावन जानकी जीवन साधक सज्जन राम। कमल नयन राम विमल चरण राम। अयोध्यावासी राम आनंद रूपा राम। अयोध्यावासी आनंद रूपा पतित पावन राम। पतित पावन राम जानकी जीवन राम। पतित पावन जानकी जीवन साधक सज्जन राम। कमल नयन राम विमल चरण राम। दशरथ नंदन राम दशमुख मर्दन राम। दशरथ नंदन दशमुख मर्दन पतित पावन राम। पतित पावन राम जानकी जीवन राम। पतित पावन जानकी जीवन साधक सज्जन राम। कमल नयन राम विमल चरण राम। कमल नयन विमल चरण पतित पावन राम। पतित पावन राम। ध्यान श्लोकಗಳು। ओम पार्थाय
प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणी भगवती अष्टादशाध्यायिनी अम्ब त्वामनुसन्दधामि भगवद्गीते भगवद्वेषिणी सर्वोपनिषदो लोकालोकानन्दनः पार्थो वत्स सुधीर्भोक्ता गीतामृतम् अवत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्र मरुतः सुन्वन्ति दिव्यै स्तवैः वेदैः साधपदक्रमोपनिषदैः गायन्ति यं सामगाः ज्ञानावस्थिततद्गतेन मनसा पश्यन्ति यं योगिनः यस्याहं न विदुःसुरासुरगणाः देवाय तस्मै नमः देवाय तस्मै नमः ನಿನ್ನೆ 6ನೇ ಅಧ್ಯಾಯ ಶುರು ಮಾಡಿದ್ವಿ, ಅದು ಮುಂದುವರಿಸೋಣ. ಚಾಪ್ಟರ್ 6 ಧ್ಯಾನ ಯೋಗ. ಇದರಲ್ಲಿ ಮೊದಲನೇ ಶ್ಲೋಕ ನೋಡಿದ್ವಿ, ಜಸ್ಟ್ ಬೇಗ ಅದನ್ನು ಟಚ್ ಮಾಡಿ ಮುಂದೆ ಕೊಟ್ಟೋಣ. ಶ್ರೀ ಭಗವಾನುವಾಚ श्रीभगवानुवाच ಅನಾಶ್ರಿತಃ ಕರ್ಮಫಲಂ अनाश्रितकर्मफलं ಕಾರ್ಯಂ ಕರ್ಮ ಕರೋತಿ ಯಃ कार्यं कर्म करोति यः ಸ ಸನ್ಯಾಸಿ ಚ ಯೋಗಿ ಚ स सन्न्यासी च योगी च ನ ನಿರಗ್ನಿರ್ನ ಚಾಕ್ರಿಯಃ. प्रियः ಶ್ರೀ ಭಗವಾನ್ उवाच अनाश्रितकर्मफलं कार्यं कर्म करोति यः स सन्न्यासी च योगी च न निरग्निर्न चाप्रियः. ಸೊ ನಿನ್ನೆ ಮೊದಲನೇ ಸಾಲು ನೋಡಿದ್ವಿ. ಡೆಫಿನಿಷನ್ ಆಫ್ ಕರ್ಮಯೋಗಿ, ಯಾರು ಕರ್ಮಫಲವನ್ನು ಆಶ್ರಯಿಸದೆ ತನ್ನ ಕರ್ತವ್ಯಗಳನ್ನು ಮಾಡ್ತಾನೋ ಅವನು ಕರ್ಮಯೋಗಿ, ಅವನೇ ಕರ್ಮಯೋಗಿ. ಸೊ ದಟ್ ದ ಡೆಫಿನಿಷನ್ ಆಫ್ ಎ ಕರ್ಮಯೋಗಿ. ಸೊ ಕರ್ಮಫಲವನ್ನು ಆಶ್ರಯಿಸಿ ಕರ್ಮಫಲ ತೃಷ್ಣಾರಹಿತ ಅಂತ ನೋಡಿದ್ವಿ. ಸೊ ಇಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಅಂಥ ಕರ್ಮಯೋಗಿ ಇದ್ದಾನಲ್ಲ ಅವನೇ ಸನ್ಯಾಸಿ, ಅವನೇ ಯೋಗಿ. ಹಾಗಾದರೆ ಬೇರೆಯವರು, ನಾವು ಯಾರನ್ನ ಸಾಮಾನ್ಯವಾಗಿ ಸನ್ಯಾಸಿ ಮತ್ತು ಯೋಗಿ ಅಂತ ಕರಿತೀವಲ್ಲ, ಅವರು ಸನ್ಯಾಸಿನೂ ಅಲ್ವಂತೆ ಯೋಗಿನೂ ಅಲ್ವಂತೆ. ಏನು ಹೇಳ್ತಾರೆ? ನಚ ನಿರಗ್ನಿ ನಚ ಅಕ್ರಿಯ. ನಿರಗ್ನಿ ಅಂತಂದರೆ ಆಶ್ರಮ ಸನ್ಯಾಸಿ, ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದವ್ರಿಗೆ ಹೆಸರು ನಿರಗ್ನಿ. ಏಕೆಂದರೆ ಈ ವೈದಿಕ ಕರ್ಮಗಳನ್ನು ಮಾಡೋದಕ್ಕೆ ಅಗ್ನಿ ಬೇಕು. ಸೊ ಅಗ್ನಿ ಕಾರ್ಯಗಳನ್ನು ತ್ಯಜಿಸಿದವರು ಅಂತ. ಅಂದರೆ ಸನ್ಯಾಸಾಶ್ರಮ ಟೈಮಲ್ಲಿ ಅವರಿಗೆ ಎಲ್ಲ ಕರ್ಮಗಳಿಂದನೂ ಎಕ್ಸೆಂಪ್ಷನ್ ಸಿಗತ್ತೆ. ಯಾಕೆ? ಧ್ಯಾನ ಮಾಡಬೇಕಲ್ಲ, ಆತ್ಮಚಿಂತನೆ ಮಾಡಬೇಕಲ್ಲ, ಅದಕ್ಕೆ. ಸೊ ಅವ್ರಿಗೆ ಹೆಸರು, ಸನ್ಯಾಸ ಆಶ್ರಮದಲ್ಲಿರೋರಿಗೆ ಹೆಸರು ನಿರಗ್ನಿ. ಮತ್ತು ಅಕ್ರಿಯ. ಅಕ್ರಿಯ ಅಂತಂದರೆ ಈ ವಾನಪ್ರಸ್ಥಾಶ್ರಮದಲ್ಲಿ ಕೆಲವು ಕರ್ಮಗಳನ್ನು ಮಾಡಬೇಕು ಅಂತಿದೆ. ಅಂದರೆ ದಾನ ಮತ್ತು ಉಪಾಸನೆ, ಮುಖ್ಯವಾಗಿ ವಾನಪ್ರಸ್ಥಾಶ್ರಮದಲ್ಲಿ ಉಪಾಸನೆ ಮಾಡಬೇಕು ಅಂತ. ಅದಕ್ಕೇನು ಅಗ್ನಿ ಬೇಕಾಗಿಲ್ಲ. ಸೊ ಆ ರೀತಿ ದಾನ, ಉಪಾಸನೆ ಇತ್ಯಾದಿ ಶಂಕರಾಚಾರ್ಯ ಹೇಳ್ತಾರೆ ಅನಗ್ನಿ ಸಾಧನಾ. ಅಗ್ನಿಯ ಅವಶ್ಯಕತೆ ಇಲ್ಲದೆ ಇರುವಂಥ ಸಾಧನೆಗಳು. ಸೊ ಸನ್ಯಾಸಾಶ್ರಮ ಟೈಮಲ್ಲಿ ಅದನ್ನೂ ತ್ಯಜಿಸ್ತಾರೆ. ಯಜ್ಞದಾನ ತಪಸ್ಸು ಅಂತ ಏನು ಬೇರೆ ಕಡೆ ಹೇಳುತ್ತೆ,
ಅದನ್ನು ತ್ಯಜಿಸ್ತಾರೆ. ಸೊ ದಾನ, ಉಪಾಸನೆ ಇತ್ಯಾದಿ ಅದನ್ನೂ ಕೂಡ ಸನ್ಯಾಸಾಶ್ರಮದಲ್ಲಿ ತ್ಯಜಿಸಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ಹೇಳ್ತಿರೋದೇನೋ, ಅವನು ಸನ್ಯಾಸಿ ಅಲ್ಲ. ಅಕ್ರಿಯ ಅಂತಂದರೆ ಇನ್ನೊಂದು ಸಿಂಪಲ್ ಮೀನಿಂಗ್ ತೊಗೊಳೋದಾದರೆ, ಧ್ಯಾನಕ್ಕೆ ಕೂತ್ಕೊಬೇಕಾದ್ರೆ ಬೇರೆ ಎಲ್ಲ ಕ್ರಿಯೆಗಳನ್ನು ಬಿಡಬೇಕಲ್ಲ, ಎಲ್ಲ ಕೆಲಸಗಳನ್ನು ಬಿಟ್ಟರೆ ತಾನು ಧ್ಯಾನ ಮಾಡೋಕ್ಕಾಗೋದು. ಸೊ ಎಲ್ಲ ಕೆಲಸ ಬಿಟ್ಟು ಧ್ಯಾನ ಮಾಡೋನು ಧ್ಯಾತ ಅಲ್ಲ, ಅವನು ಮೆಡಿಟೇಟರ್ ಅಲ್ಲ. ಎಲ್ಲ ಅಗ್ನಿ ಕಾರ್ಯಗಳನ್ನು ಅಂದರೆ ವೈದಿಕ ಕ್ರಿಯೆಗಳನ್ನು, ಕರ್ಮಗಳನ್ನು ಬಿಟ್ಟು ಸನ್ಯಾಸಾಶ್ರಮ ತಗೊಂಡಿರೋರು ಸನ್ಯಾಸಿ ಅಲ್ಲ. ಮತ್ತು ಯಾರು ಸನ್ಯಾಸಿ, ಯಾರು ಯೋಗಿ? ಇಲ್ಲಿ ಯೋಗಿ ಅಂತಂದರೆ ಧ್ಯಾನ ಯೋಗಿ ಅಂತ ಈ ಶ್ಲೋಕದಲ್ಲಿ. ಯೋಗಿ ಅಂದರೆ ಧ್ಯಾನ ಯೋಗಿ. ಸೊ ಯಾರು ಧ್ಯಾನ ಯೋಗಿ, ಯಾರು ಸನ್ಯಾಸಿ? ಯಾರು ಕರ್ಮಗಳನ್ನು, ಕರ್ತವ್ಯ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಮಾಡ್ತಾರೋ, ಅಂದರೆ ಕರ್ಮಫಲವನ್ನು ಆಶ್ರಯಿಸದೆ ಮಾಡ್ತಾರೋ, ಅವನೇ ಸನ್ಯಾಸಿ, ಅವನೇ ಧ್ಯಾನ ಯೋಗಿ. ಈ ಶ್ಲೋಕದಲ್ಲಿ ಯೋಗಿ ಅಂದರೆ ಧ್ಯಾನ ಯೋಗಿ ಅಂತ ಅರ್ಥ ಮಾಡ್ಕೊಬೇಕು. ಎರಡನೇ ಲೈನಲ್ಲಿ ಯಾರು ಧ್ಯಾನ ಯೋಗಿ? ಹೂ ಇಸ್ ದ ಮೆಡಿಟೇಟರ್? ಒನ್ ಹೂ ಈಸ್ ಡೂಯಿಂಗ್ ಹೀಸ್ ಡ್ಯೂಟೀಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್, ವಿತೌಟ್ ಡಿಪೆಂಡಿಂಗ್ ಆನ್ ದಿ ಕರ್ಮಫಲ. ಎಕ್ಸ್ಪೆಕ್ಟಿಂಗ್ ಅನ್ನೋದಕ್ಕಿಂತ ವಿತೌಟ್ ಡಿಪೆಂಡಿಂಗ್ ಆನ್ ದಿ ಎಮೋಷನಲ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಆ ರೀತಿ ಡಿಪೆಂಡೆನ್ಸ್ ಇಲ್ಲದೆ ಯಾರೋ ಕರ್ಮಗಳನ್ನು ಮಾಡ್ತಿದ್ದಾನೋ ಅವನು ಧ್ಯಾನಯೋಗಿನೂ ಹೌದು, ಸನ್ಯಾಸಿನೂ ಹೌದು. ಸೊ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಇದು ಕರ್ಮಯೋಗಿಯ ಸ್ತುತಿ. ಸ್ತುತಿ ಅಂದರೆ ಏನು? ಅವ್ರಿಗೆ ಉತ್ಸಾಹ ತುಂಬೋದಕ್ಕೆ ಹೇಳುವಂಥ ಮಾತು. ಶಂಕರಾಚಾರ್ಯ ಹೇಳ್ತಾರೆ, ಬರೀ ನಿರಗ್ನಿ ಮತ್ತು ಅಕ್ರಿಯರು ಮಾತ್ರ ಸನ್ಯಾಸಿಗಳಲ್ಲ, ಕರ್ಮಯೋಗಿಗಳು ಸನ್ಯಾಸಿಗಳು ಅಂತ ನಾವು ನೋಡಬೇಕು ಅಂತ ಶಂಕರಾಚಾರ್ಯ ಅವರ ಭಾಷೆಯಲ್ಲಿ ಹೇಳ್ತಾರೆ. ಆದರೆ ಒಂದು ಪ್ರಶ್ನೆ ಬರುತ್ತೆ, ನೀವು ಕರ್ಮಯೋಗಿ, ಅವನು ತ್ಯಜಿಸಿಲ್ವಲ್ಲ, ಮನೆ ತ್ಯಜಿಸಿಲ್ಲ, ಕುಟುಂಬದವ್ರನ್ನ ತ್ಯಜಿಸಿಲ್ಲ, ಸಂಪತ್ತನ್ನು ತ್ಯಜಿಸಿಲ್ಲ, ಎಲ್ಲ ಯಾವ ವಸ್ತುವೂ ತ್ಯಜಿಸಿಲ್ಲ, ಬೇಕಾದ್ರೆ ವ್ಯವಹಾರದಲ್ಲೆಲ್ಲ ಬರುತ್ತೆ. ಸೊ ಅವ್ರನ್ನ ನೀವು ಹೇಗೆ ಸನ್ಯಾಸಿ ಅಂತ ಕರೀತೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಧ್ಯಾನ ಅಂತಂದರೆ ಏನು? ಒಂದು ಕಡೆ ಕೂತ್ಕೊಂಡು ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು. ಆವಾಗ ಕ್ರಿಯೆಗಳು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಆ್ಯಕ್ಟಿವ್ ಆಗಿರೋ ಕರ್ಮಯೋಗಿನ, ಓಡಾಡ್ಕೊಂಡಿರೋ ಕರ್ಮಯೋಗಿನ ನೀವು ಅದು ಹೇಗೆ ನೀವು, ಅಥವಾ ಏನಾದ್ರು ಕ್ರಿಯೆ ಮಾಡ್ತಿರೋ ಕರ್ಮಯೋಗಿನ ನೀವು ಅಕ್ರಿಯ ಅಂತ ಕರಿತೀರಾ ಅಥವಾ ಧ್ಯಾನಯೋಗಿ ಅಂತ ಕರಿತೀರಾ? ಹೌ ಡು ಯು ಕಾಲ್ ಹಿಮ್ ಎ ಮೆಡಿಟೇಟರ್? ಸೊ ಓಡಾಡಿಕೊಂಡು ಕರ್ತವ್ಯಗಳನ್ನು ಮಾಡೋ ವ್ಯಕ್ತಿಗೆ ನೀವು ಧ್ಯಾನಯೋಗಿ ಅಂತ ಕರಿತೀರ. ಏನೂ ತ್ಯಜಿಸದೆ ಮನೆಯಲ್ಲಿ ಎಲ್ಲ ಇಟ್ಕೊಂಡಿರೋರು, ಬಂಧು ಬಳಗ, ವಸ್ತು ಸಂಗ್ರಹ ಎಲ್ಲ ಮಾಡ್ಕೊಂಡಿರೋರನ್ನ ನೀವು ಸನ್ಯಾಸಿ ಅಂತ ಕರಿತೀರ. ಅದು ಹೇಗೆ ಸಾಧ್ಯ? ಯಾಕಂದರೆ ಏನಾದ್ರು ಒಂದು ಸಾಮ್ಯ ಇರಬೇಕಲ್ಲ, ಸಾದೃಶ್ಯ ಅಂತಾರೆ. ಸಾದೃಶ್ಯ ಅಂದರೆ ಏನು? ಸಿಮಿಲ್ಯಾರಿಟಿ ಇರಬೇಕು. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಹೌದು, ಸನ್ಯಾಸಕ್ಕೂ ಕರ್ಮಯೋಗಕ್ಕೂ ಸಾದೃಶ್ಯ ಇದೆ. ಏನು ಸಾದೃಶ್ಯ? ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪಃ. ಓಕೆ, ಒಟ್ಟಿಗೆ ನಹ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ ಯಂ ಸನ್ಯಾಸಮಿತಿ ಪ್ರಾಹುಃ ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ಸನ್ಯಾಸಕ್ಕೂ ಅಥವಾ ಸನ್ಯಾಸ ಆಶ್ರಮಕ್ಕೂ ಕರ್ಮಯೋಗಕ್ಕೂ ಒಂದು ಸಾಮ್ಯ ಇದೆ, ಸಾದೃಶ್ಯ ಇದೆ. ದೆರ್ ಈಸ್ ಎ ಸಿಮಿಲ್ಯಾರಿಟಿ. ಏನು ಸಿಮಿಲ್ಯಾರಿಟಿ? ಶ್ರೀಕೃಷ್ಣ ಹೇಳ್ತಿರೋದೇನು ಅಂದರೆ, ಕರ್ಮಯೋಗಿನೂ ಸನ್ಯಾಸಿನೇ ಒಂದು ಅರ್ಥದಲ್ಲಿ. ಯಾಕೆ? ಅವನು ಸಂಕಲ್ಪ ಸನ್ಯಾಸಿ, ಸಂಕಲ್ಪವನ್ನು ತ್ಯಜಿಸಿದ್ದಾನೆ. ಸಂಕಲ್ಪ ಅಂದರೆ ಏನದು? ಸಂಕಲ್ಪ ಅಂತಂದರೆ ಶಂಕರಾಚಾರ್ಯರ ಭಾಷ್ಯದಲ್ಲಿ ವಿವರಿಸ್ತಾರೆ, ಮನುಸ್ಮೃತಿ ಕೊಟೇಶನ್ ಕೊಡ್ತಾರೆ. ಮನುಸ್ಮೃತಿ ಕೊಟೇಶನಲ್ಲಿ ಈ ರೀತಿ ಬರುತ್ತೆ, ಭಾಳ ಚೆನ್ನಾಗಿದೆ, ಫೇಮಸ್ ಕೊಟೇಶನ್ನು. ಸಂಕಲ್ಪ ಮೂಲಃ ಕಾಮಃ ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪಾತ್ ಕಿಲ ಜಾಯತೆ. ಮನುಸ್ಮೃತಿಯಲ್ಲಿ ಬರೋದು ಸಂಕಲ್ಪ ಮೂಲಃ ಕಾಮಃ. ಕಾಮದ ಮೂಲ ಏನು ಅಂದರೆ ಸಂಕಲ್ಪ.
ಹಾಗಾದರೆ ಸಂಕಲ್ಪ ಅನ್ನೋದು ಕಾಮದ ಬೀಜ. ಸಂಕಲ್ಪ ಅಂದರೆ ಏನು? ಕಾಮದ ಬೀಜ. ಏನಿದು ಸಂಕಲ್ಪ? ಇದು ನಾನು ಯಾವುದೋ ಒಂದು ವಸ್ತುನ ನೋಡ್ತೀನಿ. ಆ ವಸ್ತುನ ನೋಡಿದಾಗ ಫಸ್ಟ್ ಆಫ್ ಆಲ್ ಅದರಲ್ಲಿ ಸತ್ಯ ಬುದ್ಧಿ ಇರಬೇಕು, ಅದು ಸತ್ಯ ಅಂತ. ಕನಸಲ್ಲಿ ನೋಡಿದ ವಸ್ತುನ ನಾನೇನು ಬಯಸೋದಿಲ್ಲ, ಯಾರು ಸತ್ಯ ಅಲ್ಲ ಅಂತ ಗೊತ್ತಾಯ್ತು. ಸೊ ಅದರಲ್ಲಿ ಸತ್ಯ ಬುದ್ಧಿ ಇರಬೇಕು. ಆಮೇಲೆ ಅದರಲ್ಲಿ ಸುಖ ಬುದ್ಧಿ ಬರ್ಬೋದು. ಓ, ಈ ವಸ್ತು ನನ್ನ ಸುಖಕ್ಕೆ ಕಾರಣವಾಗತ್ತೆ ಅಂತ. ಮತ್ತು ಆ ವಸ್ತು ಬೇರೆ, ನಾನು ಬೇರೆ ಅಂತ ಈ ಮೂರಿದ್ದರೆ ನನಗೆ ಆ ವಸ್ತುವಲ್ಲಿ ಸತ್ಯ ಬುದ್ಧಿ, ಸುಖ ಬುದ್ಧಿ ಮತ್ತು ಸ್ವಾತ್ಮನೋ ಭಿನ್ನತಾ. ಇದು ಇದರಲ್ಲಿ ಬರುತ್ತೆ, ತೇಜೋವನಂದ್ರದ್ದು ಮನಃಶೋಧನ ಬುಕ್ಕಲ್ಲಿ ವಿವರಿಸ್ತಾರೆ. ಇದು ಮೂರಿದ್ದರೆ ಒಂದು ವಸ್ತು ನಮಗೆ ಬೇಕು 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 ಅನಿಸುತ್ತೆ. ಆದರೆ ಬೇಕು ಅಂತ ಸ್ಟ್ರಾಂಗಾಗಿ ಅನಿಸೋದಕ್ಕಿಂತ ಮೊದಲು ಅದರಲ್ಲಿ ಸುಖ ಬುದ್ಧಿ ಬರುತ್ತೆ. ಸುಖ ಬುದ್ಧಿ ಅಂದರೆ ಈ ವಸ್ತು ನನ್ನ ಸುಖಕ್ಕೆ ಕಾರಣವಾಗತ್ತೆ, ಆಮೇಲೆ ಬೇಕು. ಆ ಸುಖ ಬುದ್ಧಿ ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರಿದೆ, ಶೋಭನಾಧ್ಯಾಸ ಅಂತ. ಶೋಭನಾಧ್ಯಾಸ ಅಂದರೆ ಈ ವಸ್ತು ಚೆನ್ನಾಗಿದೆ, ನನ್ನ ಸುಖಕ್ಕೆ ಕಾರಣವಾಗತ್ತೆ. ವಸ್ತು ಅಥವಾ ವ್ಯಕ್ತಿ ಏನು ಬೇಕಾದ್ರು. ಸೊ ಆ ವಸ್ತುವಲ್ಲಿ ನೋಡಿದಾಗ ನನಗೆ ಒಂದು ಸುಖ ಬುದ್ಧಿ, ಈ ವಸ್ತು ಚೆನ್ನಾಗಿದೆ, ಈ ವಸ್ತು ನನ್ನ ಸುಖಕ್ಕೆ ಕಾರಣವಾಗುತ್ತೆ. ಆ ಫಸ್ಟ್ ಥಾಟ್ ಇದೆಯಲ್ಲ, ಇನಿಷಿಯಲ್ ಥಾಟ್, ದಟ್ ಈಸ್ ಕಾಲ್ಡ್ ಸಂಕಲ್ಪ. ಆಮೇಲೆ ಏನಾಗುತ್ತೆ, ಆ ಸಂಕಲ್ಪ ರಿಪೀಟ್ ಆಗಿಬಿಡುತ್ತೆ. ಇದೆಲ್ಲ ಮನಸ್ಸಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ನಾವು ಹೇಳೋದು ನಿಧಾನಕ್ಕೆ ಹೇಳ್ತೀವಿ, ಬಟ್ ಮನಸ್ಸಲ್ಲಿ ಈ ಕ್ರಿಯೆ, ಈ ಪ್ರೋಸೆಸ್ ಭಾಳ ಫಾಸ್ಟಾಗಿ ಆಗುತ್ತೆ. ಆ ಸಂಕಲ್ಪ ರಿಪೀಟ್ ಆಗಿ ಬೇಕು, ಆಮೇಲೆ ಬೇಕೇ ಬೇಕು, ಬೇಕೇ ಬೇಕು ಅಂದಮೇಲೆ ನೆಕ್ಸ್ಟ್ ಯಾವುದು? ಕರ್ಮ. ಹೌದಾ? ಕರ್ಮ ಫಲ ಕೊಡುತ್ತೆ. ಈ ರೀತಿ ನಮ್ಮ ಜೀವನ ನಡೀತಾ ಇರೋದು. ಹೌದಾ? ಈ ಸಂಕಲ್ಪ ಯಾಕೆ ಬಂತು? ಅದರಲ್ಲಿ ಸುಖ ಬುದ್ಧಿ, ಅದರಲ್ಲಿ ಮಹತ್ವ ಬುದ್ಧಿ ಅಂತೆಲ್ಲ ಯಾಕೆ ಬಂತು ಅಂತಂದರೆ ಅವಿದ್ಯೆ. ಅವಿದ್ಯೆ ಅಥವಾ ಅಜ್ಞಾನದಿಂದ ಆ ವಸ್ತು ಬೇರೆ, ನಾನು ಬೇರೆ. ಆ ವಸ್ತು ಸತ್ಯ, ಆ ವಸ್ತು ಅಲ್ಲಿ ಸುಖ ಇದೆ, ಆ ವಸ್ತುವಲ್ಲಿ ಸುಖ ಇದೆ, ಬೇಕು. ನನ್ನ ಹತ್ರ ಇದ್ದರೆ ಫಸ್ಟು ಬೇಕು ಅಂತಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಇದ್ದರೆ ಚೆನ್ನಾಗಿರುತ್ತೆ, ಆಮೇಲೆ ಬೇಕು, ಆಮೇಲೆ ಬೇಕೇ ಬೇಕು. ಸೊ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಟಿ ವಿಲಿ ದಿನ ಯಾಕೆ ತೋರಿಸ್ತಾರೆ? ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರ್ತಾರೆ ಒಂದು 100 ಸತಿ. ಯಾಕೆಂದರೆ ಈ ಪ್ರೋಸೆಸ್ ನಮ್ಮ ಮೈಂಡಲ್ಲಿ ಶುರು ಆಗುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಸುಮ್ಮನೆ ಅಷ್ಟು ಗಮನಿಸೋಕ್ಕೆ ಹೋಗಲ್ಲ, ಏನು ಅಡ್ವರ್ಟೈಸ್ಮೆಂಟ್ ಅಪ್ಪ, ಸುಮ್ಮನೆ ತಲೆ ತಿಂತಾರೆ. 2ನೇ ಸತಿ ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ತೀವಿ, 3ನೇ ಸತಿ ಇನ್ನೂ ಇಂಟ್ರೆಸ್ಟ್, 4ನೇ ಸತಿ ಚೆನ್ನಾಗಿದೆ, ಆಮೇಲೆ ಬೇಕು, ಆಮೇಲೆ ಬೇಕೇ ಬೇಕು. ನೆಕ್ಸ್ಟ್ ಡೇ ಅಂಗಡಿಗೆ ಹೋಗಿ ತಗೊಂಡೇ ಬಿಡ್ತೀವಿ. ಸೊ ಈ ಥರ ನಮ್ಮ ಜೀವನದಲ್ಲಿ ಈ ಮನಸ್ಸಿನ ಕೆಲಸ ನಡೀತಾ ಇರುತ್ತೆ. ಸೊ ಫಸ್ಟ್ ಸ್ಟೇಜ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಸಂಕಲ್ಪ. ಅದಕ್ಕೆ ಮನುಸ್ಮೃತಿಯಲ್ಲಿ ಸಂಕಲ್ಪ ಮೂಲಃ ಕಾಮಃ, ಸಂಕಲ್ಪಾತ್ ಕಿಲ ಜಾಯತೆ, ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪಾತ್. ಕಾಮ, ಇನ್ನಿಷ್ಟು ದಿವಸ ನನಗೆ ಮೋಸ ಮಾಡಿದ್ಯಾ, ಈಗ ಗೊತ್ತಾಯ್ತು ನಿನ್ನ ಮೂಲ ಎಲ್ಲಿ ಅಂತ ಗೊತ್ತಾಯಿತು. ನಿನ್ನ ಮೂಲ ಇರೋದು ಸಂಕಲ್ಪದಲ್ಲಿ. ಸಂಕಲ್ಪ ಯಾಕೆ ಬರುತ್ತೆ ಅಂದರೆ ಅವಿದ್ಯೆಯಿಂದ, ಅಜ್ಞಾನದಿಂದ. ಈ ವಸ್ತು ಬೇರೆ, ನಾನು ಬೇರೆ, ಮೊದಲನೇ ಅವಿದ್ಯೆ. ಆ ವಸ್ತುವಲ್ಲಿ ಸುಖ ಇದೆ, 2ನೇ ಅವಿದ್ಯೆ. ಸೊ ಅವಾಗ ಏನಾಗುತ್ತೆ, ಬೇಕು ಬೇಕು ಅಂತ ಅನಿಸುತ್ತೆ. ಈ ರೀತಿ ಮನುಷ್ಯನ ಮನಸ್ಸು ಕೆಲಸ ಮಾಡ್ತಾರೆ. ಇದೆ ನಮ್ಮ ಜೀವನ. ನಮ್ಮ ಜೀವನ ಏನು? ಸಂಕಲ್ಪ. ಸಾಮಾನ್ಯವಾಗಿ ಅವಿದ್ಯಾ ಕಾಮ ಕರ್ಮ ಅಂತ ಹೇಳ್ತಾರೆ. ಈ ಅವಿದ್ಯಾ ಕಾಮ ಕರ್ಮಕ್ಕೆ ಹೆಸರು ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದರೆ ಗಂಟು. ಒಂದು 2 ವಸ್ತುಗಳನ್ನ ನಾವು ಕಟ್ಟಾಕ್ಬೇಕಾದ್ರೆ ಒಂದು ಗಂಟು ಹಾಕಬೇಕಲ್ಲ. ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಾಕಿರೋದು ಇದೇ ಗ್ರಂಥಿ, ಗಂಟು. ಅವಿದ್ಯಾ ಕಾಮ ಕರ್ಮ. ಅವಿದ್ಯೆ ಅಂತಂದರೆ ಜಗತ್ತು ಸತ್ಯ, ನಾನು ಬೇರೆ, ಜಗತ್ತು ಬೇರೆ, ಈ ಜಗತ್ತು ನನಗೆ ಸುಖ ಕೊಡುತ್ತೆ, ಅದರಿಂದ ಅದು ಬೇಕು, ಇದು ಬೇಕು, ಇದು ಬೇಕು ಅನ್ನೋ ಮನಸ್ಸಿನ ಸ್ಥಿತಿ ಇದೆಯಲ್ಲ, ಅದಕ್ಕೆ ಹೆಸರು ಅವಿದ್ಯಾ. ಆವಾಗ ಇದೆಲ್ಲ ಶುರು ಆಗುತ್ತೆ. ಸೊ ಈ ಪಾಯಿಂಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಸಂಕಲ್ಪ ಮೂಲಃ ಕಾಮಃ. ಸೊ ಸಂಕಲ್ಪ ಈಸ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ಕಾಮ. ಆ ಸಂಕಲ್ಪ ಬೆಳೆದ ಮೇಲೆ ಅದು ಕಾಮ ಆಗುತ್ತೆ. ಕಾಮ ಆದಮೇಲೆ ನೆಕ್ಸ್ಟು ಸುಮ್ಮನೆ ಇರೋಕ್ಕಾಗಲ್ಲ. ಕಾಮ ಆದಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ. ನೆಕ್ಸ್ಟ್ ಸ್ಟೇಜ್ ಯಾವುದು? ಕರ್ಮ. ಕರ್ಮ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಯಾವುದು? ಫಲ. ಸೊ ಅದರಿಂದ ಇಲ್ಲಿ ಹೇಳ್ತಿದ್ದಾರೆ 2ನೇ ಶ್ಲೋಕದಲ್ಲಿ ಸನ್ಯಸ್ತ ಸಂಕಲ್ಪ. ಸೊ ಕರ್ಮಯೋಗಿ ಆದವನು ನಿತ್ಯ ಕರ್ಮ ಮಾಡ್ತಾನೆ, ನೈಮಿತ್ತಿಕ ಕರ್ಮ ಮಾಡ್ತಾನೆ, ಕಾಮ್ಯ ಕರ್ಮಗಳನ್ನು ಮಾಡೋದಿಲ್ಲ.
ನಿಯಮ ಇರೋದೇನು ಆದಷ್ಟು ಕಮ್ಮಿ ಮಾಡ್ತಾ ಹೋಗಬೇಕು ಕಾಮ್ಯ ಕರ್ಮಗಳನ್ನು. ಸಾಧನ ಪಂಚಕಮಲ್ಲಿ ಹೇಳ್ತಾರಲ್ಲ ಶಂಕರಾಚಾರ್ಯ, ಕಾಮ್ಯೇ ಮತಿಸ್ತ್ಯಜ್ಯತಾಂ, ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿಯನ್ನು ಕಮ್ಮಿ ಮಾಡು. ಯಾಕಂದರೆ ಕಾಮ್ಯ ಕರ್ಮಗಳಿಂದ ಮನಸ್ಸು ಬಹಿರ್ಮುಖ ಆಗುತ್ತೆ, ಮನಸ್ಸಲ್ಲಿ ವಾಸನೆಗಳ ಬಲ ಜಾಸ್ತಿ ಆಗುತ್ತೆ. ವಾಸನೆ ಬಲ ಜಾಸ್ತಿ ಆದರೆ ಬಂಧನವೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕರ್ಮಯೋಗಿ ಯಾರೋ ಸಂಕಲ್ಪ ಸನ್ಯಾಸಿ. ಸಂಕಲ್ಪ ಬಂದರೂ ಕೂಡ ಅವನದನ್ನು ಅಲ್ಲೇ ಬಿಟ್ಬಿಡ್ತಾನೆ. ಸಂಕಲ್ಪ ಬರೋದೇ ಇಲ್ಲ ಅಂತಲ್ಲ, ಯಾಕೆಂದರೆ ಅವನಿನ್ನೂ ಅಜ್ಞಾನಿನೇ. ಅಜ್ಞಾನಿ ಆಗಿರೋದ್ರಿಂದ ಅವನ ಮನಸ್ಸಲ್ಲಿ ಸಂಕಲ್ಪಗಳು ಬರುತ್ತೆ, ರಾಗದ್ವೇಷಗಳು ಬರುತ್ತೆ. ಆದರೆ ಅವನು ರಾಗದ್ವೇಷದ ಪ್ರಕಾರ ಹೋಗೋದಿಲ್ಲ, ಧರ್ಮದ ಪ್ರಕಾರ ಹೋಗ್ತಾನೆ. ಸೊ ಅವನು ಕರ್ಮಯೋಗ ಅಂದ್ರೇನು, ರಾಗದ್ವೇಷಗಳನ್ನು ಮೀರೋದು, ರೈಸಿಂಗ್ ಅಬೌವ್ ದ ರಾಗದ್ವೇಷ. ರಾಗದ್ವೇಷನೇ ಇಲ್ಲ ಅಂತಿಲ್ಲ, ಯಾಕಂದರೆ ಅವನಿನ್ನೂ ಅಜ್ಞಾನಿನೇ. ಆದರೆ ಅಜ್ಞಾನಿ ಆಗಿರೋದ್ರಿಂದ ವಸ್ತುಗಳಲ್ಲಿ ಸತ್ಯಬುದ್ಧಿ ಸುಖಬುದ್ಧಿ ಎಲ್ಲ ಇರುತ್ತೆ, ಆದರೆ ಅವನು ಅದಕ್ಕೆ ಈಲ್ಡ್ ಆಗೋದಿಲ್ಲ, ಅವನು ಧರ್ಮದ ಪ್ರಕಾರ ಹೋಗ್ತಾನೆ. ಸೊ ಅದರಿಂದ ಅವನು ಸಂಕಲ್ಪ ಸನ್ಯಾಸಿ. ಯಾರೋ ಕರ್ಮಯೋಗಿ ಆ ಸಂಕಲ್ಪ ಸ್ಟೇಜಲ್ಲೇ ಅದನ್ನು ತ್ಯಜಿಸ್ಬಿಡ್ತಾನೆ. ಅದು ಕಾಮವಾಗಿ ಕರ್ಮವಾಗಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಸೊ ಇದನ್ನು ನೆನ್ಪಿಟ್ಕೊಬೇಕು. ಫಸ್ಟು ಅವಿದ್ಯೆ ಅಂತ ಎಲ್ಲರೂ ಕಾಮನ್. ಸಂಕಲ್ಪ, ಈ ವಸ್ತು ನನ್ನ ಸುಖಕ್ಕೆ ಕಾರಣವಾಗುತ್ತೆ, ಈ ವಸ್ತು ಚೆನ್ನಾಗಿದೆ ಫಸ್ಟ್, ಆಮೇಲೆ ನನ್ನ ಸುಖಕ್ಕೆ ಕಾರಣವಾಗುತ್ತೆ, ಆಮೇಲೆ ಬೇಕು, ಆಮೇಲೆ ಬೇಕೇ ಬೇಕು, ಆಮೇಲೆ ಕರ್ಮಫಲ. ಈ ರೀತಿ ಶಂಕರಾಚಾರ್ಯ ಹೇಳ್ತಾರೆ, ಫಲ ವಿಷಯ ಸಂಕಲ್ಪ ಇದು ಚಿತ್ತ ವಿಕ್ಷೇಪಕ್ಕೆ ಹೇತು ಆಗತ್ತೆ ಅಂತ. ಈ ಸಂಕಲ್ಪಗಳಿದ್ದೆಲ್ಲ ಚಿತ್ತ ವಿಕ್ಷೇಪಕ್ಕೆ ಹೇತು ಆಗತ್ತೆ. ಅಂದರೆ ಚಿತ್ತ ವಿಕ್ಷೇಪ ಅಂದರೆ ಏನು? ವಿಕ್ಷೇಪ ಮೀನ್ಸ್ ಮೈಂಡ್ ಈಸ್ ಡಿಸ್ಟರ್ಬ್ಡ್, ಮೈಂಡ್ ಈಸ್ ಆಸಿಲೇಟಿಂಗ್. ಆ ಕಡೆ ಈ ಕಡೆ ಚಲಿಸ್ತಾ ಇರುತ್ತೆ ಮನಸ್ಸು ಯಾಕೆ ಚಲಿಸೋದು? ಯಾವುದೋ ಒಂದು ಬಯಕೆ ಮನಸ್ಸಲ್ಲಿ ಬಂದಾಗ ಮನಸ್ಸು ಶಾಂತವಾಗಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ, ಆ ಬಯಕೆಯನ್ನು ತೀರಿಸ್ಕೊಂಡಾಗ ತಾತ್ಕಾಲಿಕವಾಗಿ ಶಾಂತವಾಗುತ್ತೆ, ಮತ್ತೆ ಇನ್ನೊಂದು ಬಯಕೆ ಹುಟ್ಟಿದಾಗ ಮತ್ತೆ ಮನಸ್ಸು ಚಂಚಲವಾಗುತ್ತೆ, ರೆಸ್ಟ್ಲೆಸ್. ವಿಕ್ಷೇಪ ಅಂದರೆ ರೆಸ್ಟ್ಲೆಸ್ನೆಸ್. ಸೊ ಈ ಸಂಕಲ್ಪಗಳಿದೆಯಲ್ಲ ಚಿತ್ತ ವಿಕ್ಷೇಪ ಹೇತು. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ. ಭವಿಷ್ಯ ಅಂದ್ರೇನು? ಈ ಕರ್ಮ ಮಾಡಿ ಅದರಿಂದ ಇಂಥ ಫಲ ಸಿಕ್ಕಿದ ಮೇಲೆ ನಾನು ಸಂತೋಷವಾಗಿರ್ತೀನಿ, ಈ ಕರ್ಮ ಮಾಡಿ ಆ ವಸ್ತು ಸಿಕ್ಕಿದ ಮೇಲೆ ಅಂದರೆ ಕರ್ಮಫಲ ಸಿಕ್ಕಿದ ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ ಮನಸ್ಸು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ. ಸೊ ಇದು ಸಂಕಲ್ಪದ ಎಫೆಕ್ಟ್. ಸೊ ಸಂಕಲ್ಪ ಸನ್ಯಾಸಿ ಅಂದ್ರೇನು? ಅವನು ಈ ರೀತಿ ಮನಸ್ಸು ಭವಿಷ್ಯಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಕರ್ಮಯೋಗಿ ಕೆಲಸ ಮಾಡುವಾಗ ಪಾಸ್ಟ್ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ, ಪಾಸ್ಟ್ ಕರ್ಮಫಲದ ಬಗ್ಗೆಯೂ ಯೋಚನೆ ಮಾಡಲ್ಲ. ಫ್ಯೂಚರ್ ಕರ್ಮಫಲ ಅಂದರೆ ಫ್ಯೂಚರ್, ಯಾವಾಗಲೂ ಹಿಂದೇನೂ ಏನೇನೋ ಬಂದಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮುಂದೇನು ಬರುತ್ತೆ ಅದರ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ. ಅವನ ಮನಸ್ಸು ಸಂಪೂರ್ಣವಾಗಿ ವರ್ತಮಾನದಲ್ಲಿರುತ್ತೆ. ಸೊ ಕರ್ಮಯೋಗಿ ಮಾಡುವಂಥ ಕೆಲಸ ಇದೆಯಲ್ಲ, ವರ್ತಮಾನದಲ್ಲಿದೆ ಅಂದ್ರೇನು? ಆ ಕರ್ಮದಲ್ಲಿ ಅವನು ತನ್ಮಯನಾಗಿರ್ತಾನೆ. ಮೆಡಿಟೇಷನ್ ಅಂದರೆ ಏನು? ವಾಟ್ ಈಸ್ ಮೆಡಿಟೇಷನ್? ಈಗ ಕೃಷ್ಣ ಧ್ಯಾನ ಅಂತ ಇಟ್ಕೊಳ್ಳಿ, ಕೃಷ್ಣ ಧ್ಯಾನ. ಸೊ ಕೃಷ್ಣ ಧ್ಯಾನ ಮಾಡೋದು ಅಂದರೆ ಏನು? ಬೇರೆ ಎಲ್ಲ ಯೋಚನೆಗಳು ಬಿಟ್ಟು ಕೃಷ್ಣನ ಬಗ್ಗೆ ಮಾತ್ರ ಧ್ಯಾನ ಮಾಡೋದು ಅಲ್ಲ, ಚಿಂತನೆ ಮಾಡೋದು. ವಾಟ್ ಈಸ್ ಮೆಡಿಟೇಷನ್? ಸಜಾತೀಯ ವೃತ್ತಿ ಪ್ರವಾಹ, ಒಂದೇ ವಸ್ತುವಿಗೆ ಸಂಬಂಧಪಟ್ಟಂಥ ಆಲೋಚನೆಗಳ ಪ್ರವಾಹ. ಸೊ ಕೃಷ್ಣ ಧ್ಯಾನ ಅಂದ್ರೇನು? ಕೃಷ್ಣನ ಬಗ್ಗೆ ಮಾತ್ರ ನಮ್ಮ ಮನಸ್ಸಲ್ಲಿ ಆಲೋಚನೆ ಇರಬೇಕು, ಬೇರೆ ಆಲೋಚನೆಗಳು ಯಾವುದೋ ಬರಬಾರ್ದು. ದಟ್ ಈಸ್ ಕಾಲ್ಡ್ ಕೃಷ್ಣ ಮೆಡಿಟೇಷನ್ ಅಥವಾ ರಾಮ ಮೆಡಿಟೇಷನ್, ಯಾವುದೇ ವಸ್ತು ಬಗ್ಗೆ. ಸೊ ಕರ್ಮಯೋಗಿ ಕರ್ಮ ಮಾಡುವಾಗ ಅವನು ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡೋದಿಲ್ಲ, ಯಾಕಂದರೆ ಸಂಕಲ್ಪ ಸನ್ಯಾಸಿ. ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆನೂ ಅವನು ಯೋಚನೆ ಮಾಡೋದಿಲ್ಲ, ಅದೆಲ್ಲ ಬಿಟ್ಟಾಯಿತು. ಅದರಿಂದ ಏನು ಕಲಿಬೇಕೋ ಕಲಿತಾಯಿತು. ಮನಸ್ಸು ಎಲ್ಲಿರುತ್ತಾಗ ವರ್ತಮಾನದಲ್ಲೇ ಸಂಪೂರ್ಣವಾಗಿರುತ್ತೆ. ಸೊ ಅವನ ಮನಸ್ಸಲ್ಲಿ ಚಿತ್ತ ವಿಕ್ಷೇಪ ಇರೋದಿಲ್ಲ. ಯಾಕೆ? ಚಿತ್ತ ವಿಕ್ಷೇಪಕ್ಕೆ ಸಂಕಲ್ಪವೇ ಕಾರಣ. ಅವನು ಸಂಕಲ್ಪ ಸನ್ಯಾಸಿ. ಅದರಿಂದ ಅವನ ಮನಸ್ಸು ಅವನೇನು ಕರ್ಮ ಮಾಡ್ತಾನೋ ಅದು ಧ್ಯಾನಕ್ಕೆ ಸಮ. ವರ್ಕ್ ಬಿಕಮ್ಸ್ ಮೆಡಿಟೇಷನ್. ವೆನ್ ಎ ಕರ್ಮಯೋಗಿ ಈಸ್ ವರ್ಕಿಂಗ್, ಹಿಸ್ ವರ್ಕ್ ಈಸ್ ಈಕ್ವಲ್ ಟು ಮೆಡಿಟೇಷನ್.
ಅಂದರೆ ಫ್ಯೂಚರು, ಪಾಸ್ಟು, ಹಿಂದೆ ನಡೆದಿರೋ ಘಟನೆಗಳು ಯಾವುದೋ ಒಂದು ಮನಸ್ಸಲ್ಲಿ ಬರೋದಿಲ್ಲ. ಮುಂದೇನಾಗುತ್ತೆ ಯೋಚನೆಯೂ ಇರೋದಿಲ್ಲ. ಮನಸ್ಸು ವರ್ತಮಾನದ ಕರ್ಮದಲ್ಲಿ ತನ್ಮಯತೆಯನ್ನು ಪಡೆಯುತ್ತೆ. ಇಟ್ ಈಸ್ ಅಬ್ಸಾರ್ಬ್ಡ್ ಇನ್ ದ ಪ್ರೆಸೆಂಟ್. ಸೊ ಹೀಸ್ ವರ್ಕ್ ಈಸ್ ಈಕ್ವಲ್ ಟು ಮೆಡಿಟೇಷನ್. ಅದರಿಂದ ಶ್ರೀಕೃಷ್ಣ ಹೇಳ್ತಾನೆ ಅವನು ಧ್ಯಾನಯೋಗಿ, ಕರ್ಮಯೋಗಿ. ಆಮೇಲೆ ಸನ್ಯಾಸಿ ಯಾಕೆ? ಈಗ ಸಂಕಲ್ಪ ಸನ್ಯಾಸ ಮಾಡಿದ್ದಾನೆ. ನ್ಯಾಸ ಅಂದರೆ ಏನು? ಬಿಡೋದು. ಸನ್ಯಾಸ ಅಂದರೆ ಸಮ್ಯಕ್ ನ್ಯಾಸ, ಸರಿಯಾಗಿ ಪೂರ್ತಿ ಮತ್ತೆ ವಾಪಸ್ ಬರದೇ ಇರೋಂಗೆ ತ್ಯಜಿಸೋದು. ಸೊ ಅವನು ಸಂಕಲ್ಪ ತ್ಯಜಿಸಿರೋದ್ರಿಂದ ಅವನು ಸನ್ಯಾಸಿ. ಅವನ ಮನಸ್ಸು ವರ್ತಮಾನದ ಕ್ರಿಯೆಯಲ್ಲಿ ಅಥವಾ ಕರ್ಮದಲ್ಲಿ ತನ್ಮಯತೆಯನ್ನು ಪಡೆದಿರೋದ್ರಿಂದ ಅವನು ಧ್ಯಾನಯೋಗಿ. ಸೊ ಈ ಕರ್ಮಯೋಗಿ ಈಸ್ ಎ ಸನ್ಯಾಸಿ ಆ್ಯಸ್ ವೆಲ್ ಆಸ್ ಎ ಮೆಡಿಟೇಟರ್ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಸೊ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಯಾರು ಸಂಕಲ್ಪವನ್ನು ತ್ಯಜಿಸಲ್ವೋ, ಅಸನ್ಯಸ್ತ ಸಂಕಲ್ಪ ಅಂದರೆ ಯಾರು ಸಂಕಲ್ಪ ಸನ್ಯಾಸ ಮಾಡಿಲ್ವೋ ಅವನು ಕರ್ಮಯೋಗಿನೂ ಆಗೋಕ್ಕೆ ಸಾಧ್ಯ ಇಲ್ಲ, ಅವನು ಧ್ಯಾನಯೋಗಿನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಿ ಈಸ್ ನಾಟ್ ಎ ಮೆಡಿಟೇಟರ್, ಹಿ ಈಸ್ ನಾಟ್ ಎ ಕರ್ಮಯೋಗಿ. ಯಾರು ಸಂಕಲ್ಪಗಳನ್ನು ಇಟ್ಕೊಂಡಿರೋನು. ಯಾಕಂದರೆ ಸಂಕಲ್ಪ ಮನಸ್ಸನ್ನು ಬಹಿರ್ಮುಖ ಮಾಡುತ್ತೆ, ಮನಸ್ಸನ್ನು ಫ್ಯೂಚರ್ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದರಿಂದ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಯಾವತ್ತೂ ಕೂಡ ಸಂಕಲ್ಪ ಸನ್ಯಾಸ ಮಾಡದೇ ಇರೋನು ಕರ್ಮಯೋಗಿನೂ ಆಗೋಕ್ಕೆ ಸಾಧ್ಯ ಇಲ್ಲ, ಧ್ಯಾನಯೋಗಿನೂ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ ಬರ್ಬೋದು, ಈ 6ನೇ ಅಧ್ಯಾಯದ ವಿಷಯ ಧ್ಯಾನಯೋಗ, ಧ್ಯಾನ. ಅದರಲ್ಲಿ ಕರ್ಮಯೋಗ ಯಾಕೆ ಬಂತು? ಧ್ಯಾನಯೋಗದ ಬಗ್ಗೆ ಹೇಳೋದು ಬಿಟ್ಟು ಶ್ರೀಕೃಷ್ಣ ಮೊದಲನೇ 4 ಶ್ಲೋಕಗಳಲ್ಲಿ ಕರ್ಮಯೋಗದ ಬಗ್ಗೆ ಹೇಳ್ತಿದ್ದಾನಲ್ಲ. ಯಾಕೆ ಅಂತಂದರೆ ಕರ್ಮಯೋಗದ ಸಾಧನೆ ಇಲ್ಲದೆ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಫ್ ಯು ಡೋಂಟ್ ಡೂ ದ ಸಾಧನ ಆಫ್ ಕರ್ಮಯೋಗ ಯು ಕೆನಾಟ್ ಮೆಡಿಟೇಟ್. ಸೊ ಮೆಡಿಟೇಷನ್ ಅಂದರೆ ಏನು? ಸಜಾತೀಯ ವೃತ್ತಿ ಪ್ರವಾಹ, ಚಿತ್ತ ಸಮಾಧಾನಂ ಅಂತಾರೆ. ಸಮಾಧಾನ ಅಂದರೆ ಏಕಾಗ್ರತೆಯಿಂದ ಒಂದು ಕಡೆ ಮನಸ್ಸು ಶಾಂತವಾಗಿ ನಿಲ್ಲೋದು. ಚಿತ್ತ ಸಮಾಧಾನ ಬರಬೇಕು ಅಂತಂದರೆ ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡೋಂಗಿಲ್ಲ. ಮೈಂಡು ರಿಯಾಕ್ಟ್ ಆಗ್ತಾಯಿದ್ರೆ, ಅನುಭವಗಳಿಗೆ ರಿಯಾಕ್ಟ್ ಆಗ್ತಾಯಿದ್ರೆ ಯು ಕೆನಾಟ್ ಮೆಡಿಟೇಟ್. ಸಪೋಸ್ ಇವಾಗ ನೀವು ಬಂದಿದ್ದೀರ ಪ್ರವಚನಕ್ಕೆ, ಬೆಳಗ್ಗೆ ಯಾರ ಜೊತೆನೋ ಜಗಳ ಆಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಅವ್ರ ಮೇಲೆ ಇನ್ನೂ ಕೋಪ ಹೋಗಿಲ್ಲ, ಅವ್ರೇನೋ ಮಾತು ಹೇಳಿದಾರೆ, ಮಾತೇ ಮನಸ್ಸಲ್ಲಿ ತಿರುಗ್ತಾ ಇದೆ. ಸೊ ಇಲ್ಲಿ ನಾನು ಮಾಡೋ ಪ್ರವಚನ ಯಾವುದು ಕಿವಿಯೊಳಗೆ ಹೋಗೋದೇ ಇಲ್ಲ, ಅದೇ ಅವ್ರದ್ದೇ ಧ್ಯಾನ ನಡೀತಿರುತ್ತೆ. ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರದ್ದೇ ಧ್ಯಾನ ನಡೀತಿರುತ್ತೆ. ಅಂದರೆ ಅವ್ರು ಹೇಳಿದ್ದನ್ನು ಮನಸ್ಸಿಗೆ ಹಚ್ಕೊಂಡು ನಾವು ರಿಯಾಕ್ಟ್ ಆಗ್ತಾ ಇದ್ದೀವಿ. ಸೊ ರಿಯಾಕ್ಟಿಂಗ್ ಮೈಂಡ್ ಕೆನಾಟ್ ಮೆಡಿಟೇಟ್, ಕೆನಾಟ್ ಸ್ಟಡಿ, ಕೆನಾಟ್ ಡೂ ಎನಿಥಿಂಗ್. ರಿಯಾಕ್ಟಿಂಗ್ ಮೈಂಡ್ ಈಸ್ ಆಲ್ವೇಸ್ ಇನ್ ದ ಪಾಸ್ಟ್ ಆರ್ ಇನ್ ದಿ ಫ್ಯೂಚರ್, ಪ್ರೆಸೆಂಟಲ್ಲಿರೋದಿಲ್ಲ. ಅದರಿಂದ ಶ್ರೀಕೃಷ್ಣ ಇಲ್ಲಿ ಕರ್ಮಯೋಗದ ಸಾಧನೆ ಇಲ್ಲದೆ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಮತ್ತು ಧ್ಯಾನಕ್ಕೆ ಬೇಕಾಗಿರೋ ಬೇರೆ ಸಾಧನೆಗಳನ್ನು ಮುಂದೆ ಹೇಳ್ತಾನೆ. ಆದರೆ ಫಸ್ಟ್ ಸಾಧನೆ ಹೇಳ್ತಿರೋದು ಕರ್ಮಯೋಗ. ಅನ್ಲೆಸ್ ಯು ಪ್ರಾಕ್ಟೀಸ್ ಕರ್ಮಯೋಗ ಇನ್ ಯುವರ್ ಡೈಲಿ ಲೈಫ್. ಗುರುದೇವ್ ಹೇಳ್ತಾ ಇದ್ದರು, ನೀವು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಅಂದರೆ 23.5 ಗಂಟೆ ತಯಾರಿ ಬೇಕು ಅಂತ. ಅಂದರೆ ನಿತ್ಯ ಜೀವನದಲ್ಲಿ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಬೆಳಗಿಂದ ಸಂಜೆ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಮೊದಲನೇದು ಕರ್ಮಯೋಗ. ಆಮೇಲೆ 17ನೇ ಶ್ಲೋಕದಲ್ಲಿ ಬರುತ್ತೆ, ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಸ್ವಪ್ನಾವಬೋಧ, ಯುಕ್ತ ಚೇಷ್ಟ ಕರ್ಮಸು. ಇದು 4 ಪ್ಲಸ್ 1, ಇದು 5ಕ್ಕೆ ಹೆಸರು ಬಹಿರಂಗ ಸಾಧನೆಗಳು. ಧ್ಯಾನದ ಬಹಿರಂಗ ಸಾಧನೆಗಳು. ಬಹಿಹಿ ಅಂಗ, ಬಹಿರಂಗ ಅಂದರೆ ಬಹಿಹಿ ಅಂಗ, ಧ್ಯಾನದ ಅಂಗ. ಬಟ್ ಇಡೀ ದಿನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ಆಹಾರದಲ್ಲಿ ನಿಯಮಗಳನ್ನು ಪಾಲಿಸಬೇಕು, ಅತಿಯಾಗಿ ಏನೇನೋ ಚಟುವಟಿಕೆಗಳನ್ನು ಹಚ್ಕೊಬಾರ್ದು, ಸರಿಯಾಗಿ ನಿದ್ದೆ ಮಾಡಬೇಕು, ನಿದ್ದೆದು ಕ್ವಾಲಿಟಿ ಚೆನ್ನಾಗಿರಬೇಕು. ಆಮೇಲೆ ಯುಕ್ತ ಚೇಷ್ಟಾ ಕರ್ಮಸು, ಯುಕ್ತ ಆಹಾರ, ಯುಕ್ತ ವಿಹಾರ. ವಿಹಾರ ಅಂದರೆ ಸಾಕಷ್ಟು ರಿಲ್ಯಾಕ್ಸೇಷನ್ನು ಇರಬೇಕು. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಗೊತ್ತಿರಬೇಕು ನಮಗೆ. ಆ ಥರ ಒಂದು ಕೆಲವು ರಿಲ್ಯಾಕ್ಸೇಷನ್ ಟೈಮು ಇಟ್ಕೊಬೇಕು. ಇಷ್ಟು ನಿಯಮಗಳನ್ನು ಪಾಲಿಸಿದ್ರೆ ಮೆಡಿಟೇಷನ್ ಮಾಡ್ಬೋದು. ಯಾಕಂದರೆ ಮೆಡಿಟೇಷನ್ ಮಾಡೋದು ಮನಸ್ಸಿನ ಮೂಲಕ, ಮನಸ್ಸು ಬುದ್ಧಿಯ ಮೂಲಕ. ಆ ಮನಸ್ಸು ಬುದ್ಧಿ ಡಿಸ್ಟರ್ಬ್ ಆದರೆ ಆವಾಗ ನಾವು ಯಾವ ಧ್ಯಾನನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಕರ್ಮಯೋಗ ಅನ್ನೋದು 5 ಬಹಿರಂಗ ಸಾಧನೆಗಳಲ್ಲಿ ಒಂದು. ಆ ರೀತಿ ಸನ್ಯಾಸಿ
ಅವನು ಯಾವ ಸನ್ಯಾಸಿ? ಸಂಕಲ್ಪ ಸನ್ಯಾಸಿ. ಅದರಿಂದ ಕರ್ಮಯೋಗಿ ಸನ್ಯಾಸಿ ಅನ್ನೋದು ನಿಜ, ಅವನು ಧ್ಯಾನಯೋಗಿ ಅನ್ನೋದು ನಿಜ. ಈಗ ಮುಂದಿನ ಶ್ಲೋಕದಲ್ಲಿ ಈ ವಿಚಾರ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ, ಆರು ಋಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಆರು ಋಕ್ಷೋರ್ ಸೊ ಈ ಮೊದಲನೇ ಲೈನಲ್ಲಿ ಯೋಗ ಅನ್ನೋ ವರ್ಡ್ ಬಂತಲ್ಲ, ಈ ಯೋಗ ಅನ್ನೋ ವರ್ಡ್ಗೆ ಇಲ್ಲಿ ಮೀನಿಂಗು ಒಂದು ಮನಸ್ಥಿತಿ. ಯಾವ ಮನಸ್ಥಿತಿ? ಸಾಧನ ಚತುಷ್ಟಯ ಸಂಪನ್ನವಾದಂಥ ಮನಸ್ಸು. ಎ ಮೈಂಡ್ ವಿಚ್ ಈಸ್ ಎಂಡೋಡ್ ವಿತ್ ಸಾಧನ ಚತುಷ್ಟಯ. ಚತುಷ್ಟಯ ಅಂದರೆ 4. ಯಾವುದದು 4 ಸಾಧನೆ? 4 ಕ್ವಾಲಿಫಿಕೇಷನ್ಸ್. ಯಾವುದು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷುತ್ವ. ಇದೆಲ್ಲ ಸಾಕಷ್ಟು ಇರಬೇಕು. ಶುರುವಿನಲ್ಲಿ ಒಂದು ಸ್ವಲ್ಪ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ವೇದಾಂತ ಅಧ್ಯಯನ ಮಾಡುವಾಗ ಶುರುವಿನಲ್ಲಿ ಸ್ವಲ್ಪ ಇರುತ್ತೆ, ಇದೆಲ್ಲ ಸ್ವಲ್ಪ ಇರಲೇಬೇಕು, ಇಲ್ಲದ್ರೆ ಶುರುನೂ ಮಾಡೋಕ್ಕಾಗಲ್ಲ. ಆದರೆ ವೇದಾಂತ ಅಧ್ಯಯನ ಮಾಡ್ತಾ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಬೇಸಿಕ್ ಇರಬೇಕು, ಆ ಬೇಸಿಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ವಿವೇಕ, ನಿತ್ಯ ಅನಿತ್ಯ ವಸ್ತು ವಿವೇಕ. ವೈರಾಗ್ಯ, ಅನಿತ್ಯದ ಬಗ್ಗೆ ಆಸಕ್ತಿ ಬಿಡೋದು, ನಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚು ಮಾಡಿಕೊಳ್ಳೋದು. ಷಟ್ ಸಂಪತ್ತಿ, 6 ಸಂಪತ್ತು. ಶಮ, ಮನೋನಿಗ್ರಹ. ದಮ, ಇಂದ್ರಿಯ ನಿಗ್ರಹ. ಉಪರಮ, ಸ್ವಧರ್ಮ ಅನುಷ್ಠಾನ. ಒಂದು ಕಡೆ ನಾವು ಕೂತ್ಕೊಂಡು ಶಾಂತವಾಗಿ ನಮ್ಮ ಕರ್ತವ್ಯ ಮಾಡಬೇಕು ಅಂದರೆ ಶಮ ದಮ ಇರಬೇಕು, ಇಲ್ಲದೆ ನಮ್ಮ ಕರ್ತವ್ಯ ಬಿಟ್ಟು ಏನೋ ಮಾಡ್ತಾ ಇರ್ತೀವಿ. ಶಮ ದಮ ಉಪರಮ. ತಿತಿಕ್ಷಾ, ಸಹನೆ. ಬೇರೆ ಕಿರಿಕಿರಿ, ತೊಂದರೆಗಳು, ಸಮಸ್ಯೆಗಳು ಬಂದಾಗ ಮನಸ್ಸಿನ ಸಮತ್ವವನ್ನು ಕಳ್ಕೊಳ್ದೇ ಇರೋದು, ಸಹನೆಯಿಂದ ಇರೋದು. ಸಹನೆ ವಜ್ರದ ಕವಚ ಅಂತ ಕಗ್ಗದಲ್ಲಿ ಹೇಳ್ದಂಗೆ ಅದು ಬೇಕು ನಮಗೆ. ಇವಾಗ ಮಳೆ ಬಂದಾಗ ರೈನ್ ಕೋಟ್ ಹಾಕ್ಕೊಂಡ್ರೆ ಹೇಗೆ ನಾವು ಸೇಫಾಗಿರ್ತೀವೋ, ಆ ಥರ ಈ ಸಹನೆ ಅನ್ನೋ ಕವಚವನ್ನು ಹಾಕ್ಕೊಂಡ್ರೆ ನಾವು ಜೀವನದಲ್ಲಿ ಬೇರೆ ಕಿರಿಕಿರಿಗಳ ಮಧ್ಯ, ಸಣ್ಣ ಸಮಸ್ಯೆಗಳ ಮಧ್ಯ ನಾವು ಶಾಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಅಧ್ಯಯನ ಸಾಧನೆ ಮೇಲೆ ಫೋಕಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಅಂದರೆ ಮೈಂಡ್ ಡಿಸ್ಟರ್ಬ್ ಆದರೆ ಯಾವ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ತಿತಿಕ್ಷಾ ಬಹಳ ಮುಖ್ಯ. ಆಮೇಲೆ ತಿತಿಕ್ಷಾ, ಶ್ರದ್ಧೆ ಬೇಕು. ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಆಮೇಲೆ ಸಮಾಧಾನ ಅಂದ್ರೇನು? ಮನಸ್ಸನ್ನು ಒಂದು ಕಡೆ ಇಟ್ಟರೆ ಅಲ್ಲೇ ತನ್ಮಯತೆಯನ್ನು ಪಡಿಬೇಕು. ಇಂಗ್ಲೀಷ್ನಲ್ಲಿ ಅದಕ್ಕೆ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಎಷ್ಟೋ ಜನ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಬಗ್ಗೆ ಚಿಂತೆ, ಅವ್ರ ಮಕ್ಕಳ ಬಗ್ಗೆ ಚಿಂತೆ. ನಮ್ಮ ಮಗನಿಗೆ ಕಾನ್ಸಂಟ್ರೇಷನ್ ಇಲ್ಲ, ನನ್ನ ಮಗಳಿಗೆ ಕಾನ್ಸಂಟ್ರೇಷನ್ ಇಲ್ಲ. ಕಾನ್ಸಂಟ್ರೇಷನ್ ಇರಬೇಕಾದ್ರೆ ಶಮ ದಮ ಉಪರಮ ಶ್ರದ್ಧಾ ತಿತಿಕ್ಷ ಬೇಕು. ಇದು 5 ಇದ್ದರೆ ಕಾನ್ಸಂಟ್ರೇಷನ್ ಇರುತ್ತೆ. ಇದು 5ರಲ್ಲಿ ಒಂದಿಲ್ಲ ಅಂದ್ರೂ ಕಾನ್ಸಂಟ್ರೇಷನ್ ಬರಲ್ಲ, ಏಕಾಗ್ರತೆ ಬರಲ್ಲ. ಮನಸ್ಸು ಯಾವುದ್ರ ಮೇಲೆ ನಾವು ಇಟ್ಟಿದ್ದೀವೋ ಅಲ್ಲಿ ನಿಲ್ಲೋದಿಲ್ಲ ಮನಸ್ಸು. ಶ್ರದ್ಧೆ ಇಲ್ಲದೇ ಇದ್ದರೂ ಕಾನ್ಸಂಟ್ರೇಷನ್ ಬರಲ್ಲ, ತಿತಿಕ್ಷೆ ಇಲ್ಲದೇ ಇದ್ದರೂ ಬರೋದಿಲ್ಲ, ಶಮದಮ ಇಲ್ಲದೇ ಇದ್ದರೂ ಬರೋದಿಲ್ಲ. ಸೊ ಇದೆ 5 ಇದ್ದರೆ ನಮ್ಮ ಮನಸ್ಸು ನಾವು ಎಲ್ಲಿಟ್ಟಿದ್ದೀವೋ, ಆಟದಲ್ಲಿರ್ಬೋದು, ಅಧ್ಯಯನದಲ್ಲಿರ್ಬೋದು, ಪ್ರವಚನದಲ್ಲಿರ್ಬೋದು, ಅಲ್ಲೇ ತನ್ಮಯತೆಯನ್ನು ಪಡೆಯುತ್ತೆ ಮನಸ್ಸು. ಅಬ್ಸಾರ್ಪ್ಷನ್, ಮೈಂಡ್ ಗೆಟ್ಸ್ ಅಬ್ಸಾರ್ಬ್ಡ್ ಇನ್ ದ ಆಬ್ಜೆಕ್ಟ್ ಆಫ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಹೇಳ್ತಾ ಇರೋದು ಯೋಗ. ಯಾಕೆ ಹೇಳಿದೆ ಅಂದರೆ ಯೋಗ ಅನ್ನೋ ಪದಕ್ಕೆ ಸಾಧನ ಚತುಷ್ಟಯ ಸಂಪನ್ನವಾದಂಥ ಮನಸ್ಸು ಅಂತ. ಎ ಮೈಂಡ್ ವಿಚ್ ಈಸ್ ಎಂಡೋಡ್ ವಿತ್ ದೀಸ್ 4 ಕ್ವಾಲಿಫಿಕೇಷನ್ಸ್ ಇನ್ ಫುಲ್ ಮೆಷರ್. ಸಾಕಷ್ಟು ಇರಬೇಕು, ಸುಮ್ಮನೆ ಚೂರಲ್ಲ, ಜಾಸ್ತಿ ಇರಬೇಕು. ಸೊ ಯಾರು 6 ಋಕ್ಷೋರ್ ಮುನೇರ್ ಯೋಗಂ, ಇಲ್ಲಿ ಮುನಿ ಅಂದರೆ ಸಾಧಕ, ಗೃಹಸ್ಥ ಸಾಧಕ ವಿಶೇಷವಾಗಿ, ಅಥವಾ ಯಾವುದೇ ಸಾಧಕ ಇರ್ಬೋದು. ಒಬ್ಬ ಸಾಧಕ ಈ ಸಾಧನ ಚತುಷ್ಟಯ ಸಂಪನ್ನನಾಗಬೇಕು ಅಂತ ಆಸೆ ಪಟ್ಟರೆ ಏನು ಮಾಡಬೇಕು? ಅವನು ಕರ್ಮ ಕಾರಣ ಮುಚ್ಯತೆ. ಅವನಿಗೆ ವಾಟ್ ಈಸ್ ದ ಮೀನ್ಸ್? ಇವಾಗ ಇಲ್ಲಿಂದ ನಾನು ಫ್ಲೈಟಲ್ಲಿ ಹೋಗ್ತೀನಿ ಡೆಲ್ಲಿಗೆ ಅಂತ ಇಟ್ಕೊಳ್ಳೋಣ.
ಅಕ್ಟೋಬರಲ್ಲಿ. ಇಲ್ಲಿಂದ ಅಂದರೆ ಮಂಗಳೂರಿಂದ ಫ್ಲೈಟಲ್ಲಿ ಹೋಗ್ತೀನಿ. ಸೊ ಆ ಏರೋಪ್ಲೇನ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಉಪಾಯ ಅಥವಾ ಸಾಧನ. ಕಾರಣ, ಇಲ್ಲಿ ಕಾರಣ ಅನ್ನೋ ಪದ ಕಾರಣ ಅಂದರೆ ಸಾಧನ. ಸೊ ಕಾರಣ ಅಂದ್ರೇನು? ದ ಮೀನ್ಸ್, ದ ಉಪಾಯ. ಇಲ್ಲಿ ಹೇಳ್ತಿದ್ದಾರೆ ಕರ್ಮವೇ ಉಪಾಯ. ಏನಕ್ಕೆ? ಸಾಧನ ಚತುಷ್ಟಯ ಸಂಪನ್ನ ಆಗೋದಕ್ಕೆ ಕರ್ಮಯೋಗ ಮತ್ತು ಉಪಾಸನೆ. ಉಪಾಸನೆ ಅಂದರೆ ಮಾನಸಿಕ ಕರ್ಮ. ಸೊ ಇದು ಎರಡೇ ಸಾಧನೆ. ನನಗೆ ಸಾಧನ ಚತುಷ್ಟಯ ಬೇಕು, ಏನು ಮಾಡಬೇಕು? ಕರ್ಮಯೋಗ ಮಾಡು, ಉಪಾಸನೆ ಮಾಡು, ಇದು ಬರುತ್ತೆ. ಈಶ್ವರಾರ್ಪಿತ ಕರ್ಮ ಮಾಡು, ಚಿತ್ತಶುದ್ಧಿ ಮಾಡ್ಕೊ. ಹೀಗೆ ಇದು ಚಿತ್ತಶುದ್ಧಿ ಅಂದರೆ ಆ್ಯಕ್ಚುಲಿ ಇದೆಲ್ಲ ಸೇರುತ್ತೆ. ಸೊ ಕರ್ಮ ಕಾರಣ ಮುಚ್ಯತೆ ಅಂದರೆ ಫಸ್ಟ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಲೈಫ್ ಈಸ್ ಕರ್ಮಯೋಗ ಆ್ಯಂಡ್ ಉಪಾಸನ. ನೆಕ್ಸ್ಟು ಅದರಿಂದ ಏನು ಸಿಗುತ್ತೆ? ಯೋಗ ಸಿಗುತ್ತೆ. ಯೋಗ ಅಂತಂದರೆ ಸಾಧನ ಚತುಷ್ಟಯ ಸಂಪನ್ನ ಮನಸ್ಸು ಬುದ್ಧಿ. ಯೋಗ ಆರೂಢಸ್ಯ, ಈ ಯೋಗವನ್ನು ಯಾರು ಪ್ರಾಪ್ತಿ ಮಾಡ್ಕೊಂಡಿದ್ದಾನೋ. ಸೊ ಇಲ್ಲಿ ಮನಸ್ಸನ್ನು ಒಂದು ಕುದುರೆಗೆ ಹೋಲಿಸಿದ್ದಾರೆ. ರೆಸ್ಟ್ಲೆಸ್ ಕುದುರೆ ಮೇಲೆ ಹತ್ತಿ ಕೂತ್ಕೊಳ್ಳೋದು ಎಷ್ಟು ಕಷ್ಟನೋ, ಅದೇ ರೀತಿ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ಗೆ ತರೋದು ಅಷ್ಟೇ ಕಷ್ಟ. ಸೊ ರೂಢಿ ಇಲ್ಲದಿರೋರಿಗೆ ಒಂದು ಕುದುರೆ ಮೇಲೆ ಹತ್ತು ಕೂತ್ಕೊಳ್ಳೋದು ಎಷ್ಟು ಕಷ್ಟನೋ, ಅದೇ ಥರ ಈ ಮನಸ್ಸನ್ನು ಗೆಲ್ಲೋದು ಅಷ್ಟೇ ಕಷ್ಟ ಅಂತ ಅರ್ಥ. ಸೊ ಯೋಗ ಆರೂಢಸ್ಯ, ಯೋಗವನ್ನು ಯಾರು ಸಾಧಿಸಿದಾರೋ ಅಂದರೆ ಮನಸ್ಸನ್ನು ಯಾರು ಗೆದ್ದಿದಾರೋ ಅವನಿಗೆ ಶಮಃ ಕಾರಣ ಮುಚ್ಯತೆ. ಮತ್ತೆ ಅವನು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಅವನು ಕರ್ಮಯೋಗವನ್ನು ಕ್ರಮೇಣ ಕಮ್ಮಿ ಮಾಡಿ ವೇದಾಂತ ವಿಚಾರವನ್ನು ಜಾಸ್ತಿ ಮಾಡ್ಕೊಬೇಕು. ಶಮ ಅಂತಂದರೆ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಕರ್ಮಭ್ಯ ಉಪರಮತೆ ಸರ್ವಕರ್ಮಭ್ಯ ನಿವೃತ್ತಿ. ಕರ್ಮದಿಂದ ನಿವೃತ್ತಿಯನ್ನು ಪಡೆದು ಅವನು ಹೆಚ್ಚು ಹೆಚ್ಚು ಚಿಂತನೆ, ವೇದಾಂತ ಚಿಂತನೆ, ಶ್ರವಣ ಮನನ ಇತ್ಯಾದಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಬೇಕು. ಸೊ ಕರ್ಮ ಮಾಡೋದು ಫಸ್ಟ್ ಸ್ಟೇಜ್. ಕರ್ಮದಿಂದ ನಮಗೇನು ಫಲ ಸಿಗಬೇಕು? ಸಾಧನ ಚತುಷ್ಟಯ ಸಿಗಬೇಕು. ಅದು ಸಿಕ್ಕಿದ ಮೇಲೆ, ಸಾಕಷ್ಟು ಸಿಕ್ಕಿದ ಮೇಲೆ ಕರ್ಮಗಳನ್ನು ಬಿಟ್ಟು ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್? ಜ್ಞಾನಯೋಗ. ಹೆಚ್ಚು ಹೆಚ್ಚು ಜ್ಞಾನಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಬೇಕು. ಲಿಸನ್ ಟು ಮೋರ್ ಆ್ಯಂಡ್ ಮೋರ್ ಪ್ರವಚನ್, ಸ್ಟಡಿ ಮೋರ್ ಆ್ಯಂಡ್ ಮೋರ್. ಆ ಸ್ಟಡಿ ಮಾಡ್ತಾ, ಶ್ರವಣ ಮಾಡ್ತಾ ವಿಚಾರ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಪೂರ್ತಿ ನಿವೃತ್ತಿ ಬಂದ್ಬಿಡುತ್ತೆ. ಬಾಹ್ಯ ಚಟುವಟಿಕೆಗಳಿಂದ ಪೂರ್ತಿ ನಿವೃತ್ತಿ ಬರುತ್ತೆ. ಯಾವಾಗಲೂ ಕೂಡ ಒಂದು ಪ್ರಿನ್ಸಿಪಲ್ ನೆನ್ಪಿಟ್ಕೊಬೇಕು, ದಿ ಔಟರ್ ಈಸ್ ಎ ರಿಫ್ಲೆಕ್ಷನ್ ಆಫ್ ದಿ ಇನ್ನರ್. ನಾವೇನು ಮಾಡ್ತೀವಿ? ಹೊರಗಡೆ ಏನೇನೋ ಬದಲಾಯಿಸ್ತೀವಿ, ಒಳಗಡೆ ಬದಲಾಗಬೇಕಲ್ಲ. ಒಳಗಡೆ ಬದಲಾಗದೇನೆ ನಾವು ಹೊರಗಡೆ ಬದಲಾಯಿಸಿದ್ರೆ ಏನಾಗುತ್ತೆ? ಅದು ಜಾಸ್ತಿ ದಿನ ಉಳಿಯೋದಿಲ್ಲ. ಇನ್ನರ್ will definitely reflect as the outer. So the outer is only a reflection of the inner. ನಮ್ಮ ಹೊರಗಿನ ಚಟುವಟಿಕೆಗಳು, ಹೊರಗಿನ ವಾತಾವರಣ, ಅದು ನಮ್ಮ ಅಂತಃಕರಣದ ಒಂದು ಪ್ರತಿಬಿಂಬ. ನಮ್ಮ ಅಂತಃಕರಣದ ಒಂದು ಪ್ರತಿಬಿಂಬ. ನಮ್ಮ ಮನಸ್ಸು ಬುದ್ಧಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಪರಿಸ್ಥಿತಿ ವಾತಾವರಣ ಎಲ್ಲ ಇರುತ್ತೆ. ಸೊ ನಮ್ಮ ಪರಿಸ್ಥಿತಿ ವಾತಾವರಣ ಬದಲಾಗಬೇಕು ಅಂದರೆ ಅಂತಃಕರಣದಲ್ಲಿ ಪರಿವರ್ತನೆ ತರಬೇಕು. ಅಂತಃಕರಣದ ಪರಿವರ್ತನೆ ತರಬೇಕು ಅಂತಂದರೆ ಕರ್ಮಯೋಗ ಮತ್ತು ಉಪಾಸನೆಗಳನ್ನು ನಾವು ಯೋಗ ಬುದ್ಧಿಯಿಂದ ಮಾಡಿದಾಗ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಅದನ್ನೇ ಶ್ಲೋಕದಲ್ಲಿ ಹೇಳ್ತಿರೋದು, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಸೊ ಎರಡು ಸ್ಟೇಜು. ಫಸ್ಟ್ ಸ್ಟೇಜ್ ಈಸ್ ಕರ್ಮ. ಶಮ ಅಂದ್ರೇನು? ಎಲ್ಲ ಕರ್ಮಗಳಿಂದ ನಿವೃತ್ತಿ, ವಿತ್ಡ್ರಾಯಿಂಗ್ ಅಂತ ಹೇಳ್ತೀವಲ್ಲ, ವಿತ್ಡ್ರಾಯಿಂಗ್. ಸೊ ಫಸ್ಟ್ ಈಸ್ ಆ್ಯಕ್ಟಿವ್ ಲೈಫ್, ಸೆಕೆಂಡ್ ಈಸ್ ವಿತ್ಡ್ರಾನ್ ಲೈಫ್. ವಿತ್ಡ್ರಾನ್ ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಲ್ಲ, ವೇದಾಂತ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಜ್ಞಾನಾಭ್ಯಾಸ ಮಾಡೋಕ್ಕೋಸ್ಕರ. ಸೊ ಜ್ಞಾನಾಭ್ಯಾಸ ಮಾಡೋದು ನಮ್ಮ ಗುರಿ, ಅದಕ್ಕೆ ತಯಾರಿ ಕರ್ಮ. ದ ಗೋಲ್ ಆಫ್ ಲೈಫ್ ಈಸ್ ಮೋಕ್ಷ, ಪೂರ್ಣತ್ವ ಪ್ರಾಪ್ತಿ. ನಾನು ಅಪೂರ್ಣ ಅನ್ನೋದು ಅಜ್ಞಾನ, ನಾನು ಪೂರ್ಣ ಅಂತ ತಿಳ್ಕೊಳ್ಳೋದು ಜ್ಞಾನ. ಆದರೆ ಅದಕ್ಕೆ ಸಾಧನೆ ಬೇಕು. ಏನು ಸಾಧನೆ ಬೇಕು? ಜ್ಞಾನಾಭ್ಯಾಸ ಮಾಡಬೇಕು. ಆದರೆ ಜ್ಞಾನಾಭ್ಯಾಸಕ್ಕೆ ನನಗೆ ಅರ್ಹತೆ ಬರಬೇಕಂದ್ರೆ ಕರ್ಮವೇ ಸಾಧನೆ. ಸೊ ಫಸ್ಟ್ ಸ್ಟೇಜ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ನಾಲೆಡ್ಜ್. ನನ್ನ ಮೊನ್ನೆ ಹೇಳಿದ್ನಲ್ಲ, ಫಸ್ಟ್ ಸ್ಟೇಜ್ ಜ್ಞಾನ ಯೋಗ್ಯತಾ ಪ್ರಾಪ್ತಿ, ಸೆಕೆಂಡ್ ಸ್ಟೇಜ್ ಜ್ಞಾನ ಪ್ರಾಪ್ತಿ, ಥರ್ಡ್ ಸ್ಟೇಜ್ ಜ್ಞಾನ ನಿಷ್ಠಾ ಪ್ರಾಪ್ತಿ. ಸೊ 3 ಸ್ಟೇಜ್ ಇದೆ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ. ಆ ಜ್ಞಾನ ಯೋಗ್ಯತಾ ಪ್ರಾಪ್ತಿಗೆ ಕರ್ಮವೇ ಸಾಧನೆ, ದಟ್ ಈಸ್ ದ ಮೀನ್ಸ್. ಆಮೇಲೆ ಜ್ಞಾನ ಪ್ರಾಪ್ತಿಗೆ ತದ್ವಿಧಿ ಪ್ರಣಿಪಾತೇನ
ಪರಿಪ್ರಶ್ನೇನ ಸೇವೆಯ, ಗುರುಗಳ ಹತ್ರ ಹೋಗಿ ವೇದಾಂತ ವಿಚಾರಗಳನ್ನು ಕೇಳ್ತಾ ತತ್ವಬೋಧದಿಂದ ಶುರು ಮಾಡಿ ಎಲ್ಲ ನಾವು ವಿಚಾರವನ್ನು ಹೆಚ್ಚು ಹೆಚ್ಚು ತಿಳ್ಕೊಂಡು ಅದನ್ನು ಧ್ಯಾನ ಮಾಡಿ ಅದರಲ್ಲಿ ಸಿದ್ಧಿ ಪಡಿಬೇಕು. ಧ್ಯಾನ ಮಾಡಿ ಅದರಲ್ಲಿ ಸ್ಥಿತಿ ಆಗಬೇಕು, ಸ್ಥಿತನಾಗಬೇಕು. ಜ್ಞಾನನಿಷ್ಠ ಅಂತಾರೆ. ಜ್ಞಾನನಿಷ್ಠೆನೇ ಆತ್ಮನಿಷ್ಠ, ಆತ್ಮನಿಷ್ಠೆನೇ ಮೋಕ್ಷ. ಸ್ವರೂಪನಿಷ್ಠೆ ಪ್ರಾಪ್ತಿ ಮಾಡಿಕೊಳ್ಳೋದೇ ಮೋಕ್ಷ. ಸೊ ಅದರಿಂದ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ 2 ಹಂತಗಳನ್ನು ಹೇಳಿದ್ದಾನೆ. ಫಸ್ಟ್ ಸ್ಟೇಜ್ ಈಸ್ ಆ್ಯಕ್ಟಿವ್ ಲೈಫ್, ಸೆಕೆಂಡ್ ಸ್ಟೇಜ್ ಈಸ್ ವಿತ್ಡ್ರಾನ್ ಲೈಫ್ ಅಂತ ಇಲ್ಲಿ ಹೇಳಿದ್ದಾನೆ. ಈಗ ಒಂದು ಪ್ರಶ್ನೆ ಬರುತ್ತೆ, ನಾನು ಯೋಗಾರೂಢ ಆಗಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ? ಹೌ ಡು ಐ ನೋ? ಇವಾಗ BSc ಮುಗಿದ ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ವ, MSc ಆದಮೇಲೂ ಸರ್ಟಿಫಿಕೇಟ್ ಕೊಡ್ತಾರೆ, PhD ಆದಮೇಲೂ ಏನೋ ಕೊಡ್ಬೋದು ಅಂತ ಅಂದ್ಕೊಂಡಿದ್ದು, ಏನೋ ಒಂದು ಇರಬೇಕಲ್ಲ. ಅದೇ ಥರ ನಾನು ಯೋಗಾರೂಢ ಅಂತ ಯಾರಾದರೂ ಸರ್ಟಿಫಿಕೇಟ್ ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಅದು ನಾವೇ ಅರ್ಥ ಮಾಡ್ಕೊಬೇಕು. ಓ, ನನ್ನ ಮನಸ್ಸು ಬದಲಾಗಿದೆ, ನಾನು ಮುಂದಿನ ಹಂತಕ್ಕೆ ರೆಡಿ ಆಗಿದ್ದೀನಿ. ಹೇಗೆ? ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯದಾ ಹಿನೇಂದ್ರಿ ಸೊ ಇಲ್ಲಿ ಹೇಳ್ತಿದ್ದಾನೆ, ನಾವು ಯೋಗಾರೂಢರಾಗಿದ್ದೀವಿ, ಸಾಧನ ಚತುಷ್ಟಯ ಸಂಪನ್ನರಾಗಿದ್ದೀವಿ, ನಮಗೆ ವಿವೇಕ ವೈರಾಗ್ಯ ಬಂದಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ಸುತ್ತಮುತ್ತ ಅವ್ರು ಹೇಳಬೇಕಾ ನಿಮಗೆ ವಿವೇಕ ಬಂದಿದೆ, ನೀವು ಕರ್ಮ ಬಿಟ್ಟು ಜ್ಞಾನಕ್ಕೆ ಹೋಗಿ ಅಂತ? ಇಲ್ಲ, ಅವ್ರು ಹೇಳಿದ್ರು ಹೇಳದೇ ಇದ್ರು ನಮಗೆ ಗೊತ್ತಾಗಬೇಕು. ಏನದು? ಯದಾ, ಯಾವಾಗ, ಇಂದ್ರಿಯಾರ್ಥೇಷು, ಇಂದ್ರಿಯ ಅರ್ಥ, ಇಂಗ್ಲೀಷಲ್ಲಿ ಹೇಳಿದ್ದಾರೆ ಸೆನ್ಸ್ ಆಬ್ಜೆಕ್ಟ್ಸ್, ಅಂದರೆ ಪ್ರಪಂಚದ ವಸ್ತುಗಳು. ಇಂದ್ರಿಯ ಅರ್ಥ, ಶಬ್ದ ಸ್ಪರ್ಶ ರಸರೂಪ ಗಂಧ. ಅರ್ಥ ಅಂದರೆ ಆಬ್ಜೆಕ್ಟ್ಸ್, ಶಬ್ದ ಸ್ಪರ್ಶ ರಸರೂಪ ಗಂಧ, ಪ್ರಪಂಚದ ವಸ್ತುಗಳು. ಇಂದ್ರಿಯ ಅರ್ಥ, ಒಂದೊಂದು ಇಂದ್ರಿಯಕ್ಕೆ ಒಂದೊಂದು, ಕಿವಿಗೆ ಶಬ್ದ, ಕಣ್ಣಿಗೆ ರೂಪ, ಆ ರೀತಿ ಒಂದೊಂದಕ್ಕೆ ಒಂದೊಂದು ವಿಷಯ ಇದೆ. ಸೊ ಈ ವಿಷಯ ಪ್ರಪಂಚ ಇದೆಯಲ್ಲ, ಅದಕ್ಕೋಸ್ಕರವೇ ನಾವು ಕರ್ಮ ಮಾಡೋದು. ಏನನ್ನೋ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ಕರ್ಮ ಮಾಡೋದು. ಅಂದರೆ ಇಲ್ಲಿ ಇಂದ್ರಿಯ ಅರ್ಥ ಅಂತಂದರೆ ಕರ್ಮಫಲಗಳು ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಕರ್ಮಸು, ಕರ್ಮಸು ಅಂದರೆ ಆ ಕರ್ಮಫಲಗಳನ್ನು ಗಳಿಸೋದಕ್ಕೆ ಮಾಡುವಂಥ ಕರ್ಮಗಳು. ನಮ್ಮ ಜೀವನ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನ ಏನು? ಕರ್ಮ ಮಾಡೋದು, ಕರ್ಮಫಲವನ್ನು ಗಳಿಸೋದು. ಯಾತಕ್ಕೋಸ್ಕರ? ಆ ಕರ್ಮಫಲ ಗಳಿಸಿದ ಮೇಲೆ ನಾನು ನೆಮ್ಮದಿಯಾಗಿರ್ಬೋದು, ನಾನು ತೃಪ್ತನಾಗಿರ್ಬೋದು, ನಾನು ಸಂತೋಷವಾಗಿರ್ಬೋದು. ಅದಕ್ಕೋಸ್ಕರ ತಾನು ಕರ್ಮಫಲ ಗಳಿಸೋದು. ಇಲ್ಲದ್ರೆ ಗಳಿಸ್ತೀವ? ಇಲ್ಲ. ಸೊ ಕರ್ಮ ಮಾಡುವಂಥದ್ದು ಕರ್ಮಫಲಗಳನ್ನು, ಇಲ್ಲಿ ಕರ್ಮಫಲಕ್ಕೆ ಇಂದ್ರಿಯ ಅರ್ಥ ಅಂತ ಕರೆದಿದ್ದಾರೆ, ಸೆನ್ಸ್ ಆಬ್ಜೆಕ್ಟ್ಸ್. ಕರ್ಮಫಲಗಳನ್ನು ಸೆನ್ಸ್ ಆಬ್ಜೆಕ್ಟ್ಸೇ, ಶಬ್ದ ಸ್ಪರ್ಶ ರಸರೂಪ ಗಂಧ. ಸೊ ಈ ಕರ್ಮಫಲ ಈ ವಿಚಾರ ಇರುತ್ತಲ್ಲ ಎಲ್ಲರ ಮನಸ್ಸಲ್ಲೂ. ಎಲ್ಲರ ಮನಸ್ಸಲ್ಲಿ ಏನಿದೆ ವಿಚಾರ? ಓ, ಇಂಥ ಕರ್ಮ ಮಾಡಬೇಕು, ಆ ಕರ್ಮ ಮಾಡೋದರಿಂದ ಇಂಥ ಫಲ ಸಿಗತ್ತೆ, ಆಮೇಲೆ ನಾನು ಸಂತೋಷವಾಗಿರ್ಬೋದು. ಇದೇ ತಾನೇ ಥಿಂಕಿಂಗ್ ಎಲ್ಲರದು. ಆ್ಯಕ್ಟಿವ್ ಲೈಫ್ ಆಗಲಿ, ಏನೇ ಲೈಫ್ ಆಗಲಿ, ಈ ಯೋಚನೆ ಮಾಡೋ ರೀತಿ ಇದೇನೆ. ಈ ಥಿಂಕಿಂಗ್ ಹೋಗಬೇಕು ಮನುಷ್ಯನಿಗೆ. ಅಂದರೆ ನಿವೃತ್ತಿ ಪಡಿಬೇಕಾದ್ರೆ, ಅಂತರ್ಮುಖರಾಗಬೇಕಾದ್ರೆ, ಓ, ಹೊರಗಿನ ಯಾವುದೋ ಒಂದು ಕರ್ಮಫಲವನ್ನು ಗಳಿಸಿದ ಮೇಲೆ ನಾನು ಸಂತೋಷವಾಗಿರ್ತೀನಿ, ಅದರಿಂದ ಅದನ್ನು ಗಳಿಸ್ಬೇಕು. ಅದು ಗಳಿಸ್ಬೇಕು ಅಂದರೆ ಕರ್ಮ ಮಾಡಬೇಕು. ಸೊ ಈ ಥಿಂಕಿಂಗ್ ಇದೆಯಲ್ಲ, ಬಹಿರ್ಮುಖತ್ವ, ದಿಸ್ ಕಾಲ್ಡ್ ಎಕ್ಸ್ಟ್ರೋವರ್ಟೆಡ್ನೆಸ್. ಇದು ಹೋದಾಗ ಮತ್ತು ಸರ್ವ ಸಂಕಲ್ಪ ಸನ್ಯಾಸಿ, ಅದು ಹೇಳಿನಲ್ಲ, ಎಲ್ಲ ಸಂಕಲ್ಪಗಳು ಮನಸ್ಸಿಂದ ಹೋಗ್ಬಿಡಬೇಕು. ಈ ಸಂಕಲ್ಪಗಳು ಬರೋದು ಯಾವುದರಿಂದ? ಅವಿದ್ಯೆಯಿಂದ. ಸೊ ನಿಜ ಹೇಳಬೇಕಂದ್ರೆ, ನಾನು ಪೂರ್ತಿ ಸರ್ವ ಸಂಕಲ್ಪ ಸನ್ಯಾಸಿ ಆಗಬೇಕು ಅಂದರೆ ಕರ್ಮಯೋಗದ ಜೊತೆ ವೇದಾಂತ ವಿಚಾರವನ್ನು ಮಾಡಬೇಕಾಗತ್ತೆ. ಏಕೆಂದರೆ ಅವಿಚಾರದಿಂದ, ಅಜ್ಞಾನದಿಂದಲೇ ನನಗೆ ಸಂಕಲ್ಪಗಳು ಬರೋದು. ಅವಿಚಾರ ಅಂದರೆ ಏನು? ಆ ವಸ್ತು ಬೇರೆ, ನಾನು ಬೇರೆ, ಆ ವಸ್ತು ಸತ್ಯ, ಆ ವಸ್ತು ನನ್ನ ಸುಖಕ್ಕೆ ಕಾರಣ, ಇದು ಅವಿದ್ಯ. ಸೊ ಸಂಕಲ್ಪ ಎಲ್ಲಿಂದ ಬಂತು? ಅವಿದ್ಯೆಯಿಂದ ಬಂತು. ಸೊ ನಿಜವಾಗಲೂ ನಾವು
ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸ ಅಂದರೆ ವೇದಾಂತ ವಿದ್ಯೆಯನ್ನು ನಾವು ಅಭ್ಯಾಸ ಮಾಡ್ತಾ ಶ್ರವಣ ಮನನ ಚೆನ್ನಾಗಿ ಮಾಡಿದಾಗ ಎಲ್ಲ ಶುರುವಿನಲ್ಲಿ ಸ್ವಲ್ಪ ನಾವು ಸಂಕಲ್ಪಗಳ ಕಡೆ ಮನಸ್ಸು ಹೋಗದೇ ಇರೋ ಥರ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಸಂಕಲ್ಪಗಳು ಮನಸ್ಸಲ್ಲಿ ಬರೋದೇ ಇಲ್ಲ, ಯಾಕಂದ್ರೆ ವಿಚಾರ ಸ್ಪಷ್ಟ ಆಗೋಯ್ತಲ್ಲ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ ಬೆಂಕಿ ಉರಿತಾ ಇದೆ. ಒಂದು ಸಣ್ಣ ಮಗು ಬೆಂಕಿನ ನೋಡಿದಾಗ ಎಷ್ಟು ಚೆನ್ನಾಗಿದೆ, ಕಲರ್ ಆಗಿದೆ ಅಂದ್ಬಿಟ್ಟು ಆ ಬೆಂಕಿ ಹತ್ತಿರ ಹೋಗುತ್ತೆ. ಆವಾಗ ತಂದೆ ತಾಯಿ ಅದನ್ನು ತಡೀತಾರೆ. ಸೊ ಮಗು ಬೆಂಕಿ ಹತ್ತಿರ ಹೋಗದೇ ಇರೋದಕ್ಕೆ ಸ್ವಲ್ಪ ಶ್ರಮ ಇದೆ. ತಂದೆ ತಾಯಿಗೆ ಬೆಂಕಿ ಹತ್ತಿರ ಹೋಗದೇ ಇರೋಕ್ಕೆ ಶ್ರಮ ಇದೆಯಾ? ಯಾಕಂದರೆ ತಂದೆ ತಾಯಿಗೆ ಗೊತ್ತು ಅದು ಬೆಂಕಿ, ಅದು ಸುಡತ್ತೆ, ಅದು ನಮ್ಗೆ ಒಳ್ಳೇದಲ್ಲ ಅಂತ ಗೊತ್ತು. ಅದು ಯಾವುದಕ್ಕೆ ಒಳ್ಳೇದು ಅದಕ್ಕೆ ಬಳಸಬೇಕೇ ಹೊರತು ಅದನ್ನು ಮುಟ್ಟೋದಕ್ಕಲ್ಲ ಅಂತ ಗೊತ್ತು ಅವ್ರಿಗೆ. ಸೊ ಆ ಜ್ಞಾನ ಇದೆ ಅವರಿಗೆ, ಅದರಿಂದ ಪ್ರವೃತ್ತಿ ಇಲ್ಲ. ಪ್ರವೃತ್ತಿಗೆ ಏನು ಕಾರಣ? ಕಾಮಕ್ಕೆ ಏನು ಕಾರಣ? ಸಂಕಲ್ಪಕ್ಕೆ ಏನು ಕಾರಣ? ಅವಿದ್ಯೆ, ಅಜ್ಞಾನ. ಸೊ ಅವ್ರಿಗೆ ಬೆಂಕಿಯ ಬಗ್ಗೆ ಜ್ಞಾನ ಇರೋದರಿಂದ ಪ್ರವೃತ್ತಿ ಇಲ್ಲ, ಅವ್ರ ಮನಸ್ಸಲ್ಲಿ ಸಂಕಲ್ಪ ಇಲ್ಲ, ಆ ಬೆಂಕಿನ ಮುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರಿಗೆ ಹೇಗೆ ಸಂಕಲ್ಪ ಹೋಯಿತು? ಜ್ಞಾನದಿಂದ. ಅದೇ ಥರ ಕರ್ಮಯೋಗಿ ಆದವನು ಶ್ರವಣ ಮನನ ಚೆನ್ನಾಗಿ ಮಾಡಿದಾಗ ಅವನಿಗೆ ಎಲ್ಲ ಸಂಕಲ್ಪಗಳು ತಾನಾಗೆ ಹೊಟ್ಟೋಗ್ಬಿಡುತ್ತೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಸರ್ವ ಸಂಕಲ್ಪ ಸನ್ಯಾಸಿ. ಆಗ ಅವನು ನಿಜವಾಗಲೂ ಅವನ ವಿವೇಕ ವೈರಾಗ್ಯ ಎಲ್ಲ ಪಕ್ವ ಆಗತ್ತೆ. ಮೊದಲು ಒಂದು ಹಂತಕ್ಕಿರುತ್ತೆ ವಿವೇಕ ವೈರಾಗ್ಯ. ಜ್ಞಾನಾಭ್ಯಾಸ ಮಾಡ್ತಾ ಅವನ ವಿವೇಕ ವೈರಾಗ್ಯ ಎಲ್ಲ ಪಕ್ವ ಆಗಿ ಇಟ್ ಬಿಕಮ್ಸ್ ಅನ್ಶೇಕಬಲ್. ಶುರುವಿನಲ್ಲಿ ಸ್ವಲ್ಪ ಶೇಕಿಂಗ್ ಇರುತ್ತೆ ವಿವೇಕ ವೈರಾಗ್ಯ, ಯಾಕೆಂದರೆ ಜ್ಞಾನದಲ್ಲಿ ಪಕ್ವ ಆಗಿಲ್ಲ. ಶ್ರವಣ ಮನನ ಮಾಡಿ ಜ್ಞಾನದಲ್ಲಿ ಪಕ್ವ ಆದಮೇಲೆ ಅವನ ವಿವೇಕ ವೈರಾಗ್ಯ ಪಕ್ವ ಆಗಿ ಈಗ ಅವನು ಧ್ಯಾನಕ್ಕೆ ರೆಡಿಯಾಗಿದ್ದಾನೆ. ಹಿ ಈಸ್ ರೆಡಿ ಫಾರ್ ಮೆಡಿಟೇಷನ್, ವೇದಾಂತಿಕ್ ಮೆಡಿಟೇಷನ್. ಸೊ ಇಲ್ಲಿ ಶಂಕರಾಚಾರ್ಯ ಏನು ಹೇಳ್ತಾರೆ? ಸರ್ವಸಂಕಲ್ಪ ಸನ್ಯಾಸಿ ಇತಿ ವಚನಾತ್. ಈ ಶಬ್ದದಿಂದ ನಾವೇನು ಅರ್ಥ ಮಾಡ್ಕೊಬೇಕು? ಸರ್ವಾಶ್ಚ ಕಾಮಾನ್ ಸರ್ವಾಣಿ ಚ ಕರ್ಮಾಣಿ ಸನ್ಯಸೇ. ಸೊ ಸರ್ವಸಂಕಲ್ಪ ಸನ್ಯಾಸಿ ಅಂದರೆ ಅವನ ಮನಸ್ಸಿಂದ ಎಲ್ಲ ಕಾಮನೆಗಳು ಹೋಗಿದೆ, ಎಲ್ಲ ಕರ್ಮಗಳು ಹೋಗಿದೆ. ಅಂದರೆ ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನು ಪ್ರಾಪ್ತಿ ಮಾಡ್ಕೊಬೇಕು, ಇದನ್ನು ಪ್ರಾಪ್ತಿ ಮಾಡ್ಕೊಬೇಕು, ಈ ಎಲ್ಲ ವಿಚಾರಗಳು ಅವನ ಮನಸ್ಸಿಂದ ಹೋಯಿತು. ಮೊದಲು ಯಾಕೆ ಅವನ ಮನಸ್ಸಲ್ಲಿತ್ತು? ಅವಿದ್ಯೆಯಿಂದ. ಈಗ ವಿದ್ಯೆ ಬಂದ ಮೇಲೆ ಅದೆಲ್ಲ ಹೋಯಿತು, ಎಲ್ಲ ಸಂಕಲ್ಪಗಳು ಹೋಯಿತು. ಆ ಸಂಕಲ್ಪಗಳಿಗೆ ಸಂಬಂಧಪಟ್ಟಂಥ ಕಾಮನೆಗಳು ಹೋಯಿತು, ಆ ಕಾಮಕ್ಕೆ ಸಂಬಂಧಪಟ್ಟಂಥ ಕರ್ಮಗಳು ಹೋಯಿತು. ಈಗ ಅವನು ಧ್ಯಾನಕ್ಕೆ ರೆಡಿ ಇದ್ದಾನೆ. ಅವನ ಮನಸ್ಸು ಇಟ್ ಈಸ್ ನೌ ಫಿಟ್ ಫಾರ್ ವೇದಾಂತಿಕ್ ಮೆಡಿಟೇಷನ್. ಅಹಂ ಬ್ರಹ್ಮಾಸ್ಮಿ ಅನ್ನೋ ಧ್ಯಾನವನ್ನು ಮಾಡೋದಕ್ಕೆ ಈಗ ರೆಡಿ ಇದ್ದಾನೆ. ಸೊ ಅವನು ಯೋಗಾರೂಢ. ಸೊ ನಿಜವಾಗಲೂ ನನಗೆ ಯೋಗಾರೂಢತ್ವ ಯಾವಾಗ ಬರುತ್ತೆ ಅಂದರೆ, ಈ ಕರ್ಮ ಮಾಡೋದು, ಆಮೇಲೆ ಏನೋ ಪ್ರಾಪ್ತಿ ಮಾಡ್ಕೊಳ್ಳೋದು, ಆ ಕರ್ಮ ಮಾಡೋದು, ಆಮೇಲೆ ಪ್ರಾಪ್ತಿ ಮಾಡ್ಕೊಳ್ಳೋದು, ಆಮೇಲೆ ಸಂತೋಷವಾಗಿರೋದು, ಈ ಥಿಂಕಿಂಗ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾವು ಅಂತರ್ಮುಖರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ವೇದಾಂತದಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ವೇದಾಂತ ಅಧ್ಯಯನ ಫಲಕಾರಿಯಾಗುತ್ತೆ ಅಂತ. ಸೊ ದೆನ್ ಮೆಡಿಟೇಷನ್ ಬಿಕಮ್ಸ್ ಈಸಿ. ಯಾವ ಮೆಡಿಟೇಷನ್? ಉಪಾಸನೆ ಅಲ್ಲ, ವೇದಾಂತಿಕ್ ಮೆಡಿಟೇಷನ್, ನಿಧಿಧ್ಯಾಸನ ಸಾಧ್ಯವಾಗುತ್ತೆ. ಅಂಥ ವ್ಯಕ್ತಿಗೆ ಹೆಸರು ಯೋಗಾರೂಢ. ಸೊ ಫಸ್ಟ್ ಸ್ಟೇಜಲ್ಲಿ ಕರ್ಮಗಳನ್ನು ಕಮ್ಮಿ ಮಾಡಿಕೊಂಡು ಶ್ರವಣ ಮನನ ಜಾಸ್ತಿ ಮಾಡೋದು. ಆಮೇಲೆ ಶ್ರವಣ ಮನನ ಜಾಸ್ತಿ ಮಾಡ್ತಾ ಸಂಕಲ್ಪಗಳು ತಾನಾಗೆ ಹೊರಟೋಗ್ಬಿಡುತ್ತೆ. ಯಾಕಂದರೆ ಜಗತ್ತಲ್ಲಿ ನಮಗೆ ಸತ್ಯಬುದ್ಧಿ ಇಲ್ಲ, ಸುಖಬುದ್ಧಿ ಇಲ್ಲ, ಮನಸ್ಸು ಅಂತರ್ಮುಖ ಆಗುತ್ತೆ. ಸಂಪೂರ್ಣ ಮನಸ್ಸು ಅಂತರ್ಮುಖ ಆದಾಗ ನಾನು ಧ್ಯಾನಕ್ಕೆ ಯೋಗ್ಯನಾದಂಥ ವ್ಯಕ್ತಿ. ಆವಾಗ ಅವನು ನಿಜವಾಗಲೂ ಯೋಗಾರೂಢನಾಗ್ಬಿಟ್ಟಿದ್ದಾನೆ ಅಂತ ಅರ್ಥ. ಸೊ ಇದು ಧ್ಯಾನಕ್ಕೆ ಸಂಬಂಧಪಟ್ಟಂಥ ಕರ್ಮಯೋಗದ ವಿಚಾರ. 4 ಶ್ಲೋಕ, ಆಮೇಲೆ ಧ್ಯಾನದ ವಿಚಾರ ಶುರು ಆಗುತ್ತೆ. ಈಗ ನಾವು 12ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲೂ ಕೂಡ ಕರ್ಮಯೋಗದ ವಿಚಾರ ಬರುತ್ತೆ. 12ನೇ ಅಧ್ಯಾಯ ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇರಬೇಕು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನೋಡೋಣ. 12ನೇ ಅಧ್ಯಾಯ ಭಕ್ತಿಯೋಗ.
ಅಥ ದ್ವಾದಶೋऽಧ್ಯಾಯಃ ದ್ವಾದಶೋऽಧ್ಯಾಯಃ ಭಕ್ತಿಯೋಗಃ. ಯೋಗಃ. ಅರ್ಜುನ ಉವಾಚ ಉವಾಚ ಏವಂ ಸತತಯುಕ್ತಾಯೇ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಃ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನ ಪ್ರಶ್ನೆ. ಎರಡು ರೀತಿ ಸಾಧಕರಿದ್ದಾರೆ. ಸಗುಣ ಧ್ಯಾನ ಮಾಡೋರು, ನಿರ್ಗುಣ ಧ್ಯಾನ ಮಾಡೋರು. ಸಗುಣ ಧ್ಯಾನ ಅಂದರೆ ಏನು? ಭಗವಂತನನ್ನು ನಾಮರೂಪ ಗುಣಸಹಿತ ಧ್ಯಾನ ಮಾಡ್ತಾರೆ. ಈಗ ಕೃಷ್ಣನ ರೂಪ, ಕೃಷ್ಣನ ಗುಣ, ಕೃಷ್ಣನ ಹೆಸರು, ಇದನ್ನು ಇಟ್ಕೊಂಡು ನಾನು ಧ್ಯಾನ ಮಾಡಿದ್ರೆ ಅದು ಸಗುಣ ಧ್ಯಾನ. ಕೃಷ್ಣನ ತತ್ವ ಇದೆಯಲ್ಲ, ಪರಬ್ರಹ್ಮ ತತ್ವ, ಅವನ ಸ್ವರೂಪ ಸಚ್ಚಿದಾನಂದ ಪರಬ್ರಹ್ಮ ತತ್ವ, ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಆದರೆ ಅದು ಉಪನಿಷತ್ತಿನ ಶಬ್ದಗಳ ಮೂಲಕ ನಾವು ಅರ್ಥ ಮಾಡ್ಕೊಬೋದು. ಸೊ ಅದನ್ನು ಧ್ಯಾನ ಮಾಡೋರಿಗೆ ಹೆಸರು ನಿರ್ಗುಣ ಧ್ಯಾನ ಮಾಡೋರು ಅಂತ, ನಿರ್ಗುಣ ಬ್ರಹ್ಮ ಉಪಾಸಕರು. ಸೊ ದೇ ಆರ್ ಕಾಲ್ಡ್ ನಿರ್ಗುಣ ಬ್ರಹ್ಮ ಉಪಾಸಕಾಸ್. ಇಲ್ಲಿ ಉಪಾಸನೆ ಅಂದರೆ ಧ್ಯಾನ ಅಂತ. ಇನ್ನು ಹೆಚ್ಚಿನ ಜನ ಅದೆಲ್ಲ ಕಷ್ಟ ಆಗತ್ತೆ ಅವ್ರಿಗೆ. ಶ್ರೀಕೃಷ್ಣ ಹೇಳ್ತಾನೆ, ಹೆಚ್ಚಿನ ಜನರಿಗೆ ನಿರ್ಗುಣ ವಿಚಾರ ಧ್ಯಾನ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಿರ್ಗುಣ ಡಿಸ್ಕ್ರಿಪ್ಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಲೇ ಹೇಳಬೇಕು. ಅದು ದೊಡ್ಡದೂ ಅಲ್ಲ ಚಿಕ್ಕದೂ ಅಲ್ಲ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಅಪೀಲ್ ಆಗೋದಿಲ್ಲ. ಏನಾದ್ರು ಒಂದು ವರ್ಣನೆ ಬೇಕಲ್ವಾ ಮನಸ್ಸನ್ನು ನಿಲ್ಲಿಸೋದಕ್ಕೆ. ಸೊ ಕೃಷ್ಣನ ಸುಂದರವಾದ ರೂಪ ನೋಡಿ ನಾವು ಮನಸ್ಸನ್ನು ನಿಲ್ಲಿಸೋದು ಸುಲಭ. ಅಥವಾ ಯಾವುದಾದ್ರು ಇಷ್ಟ ದೇವತೆಯ ರೂಪ, ಗುಣ, ಲೀಲೆಗಳು ಮನಸ್ಸನ್ನು ನಿಲ್ಲಿಸೋದು ಸುಲಭ. ಸೊ ಸಗುಣ ಧ್ಯಾನ ಸುಲಭ ಹೆಚ್ಚಿನ ಜನರಿಗೆ. ಆದರೆ ಅದೇ ಕೊನೆಯಲ್ಲ, ನಿರ್ಗುಣ ಧ್ಯಾನಕ್ಕೆ ಬರಲೇಬೇಕು, ಅದರಿಂದಲೇ ಮೋಕ್ಷ. ಆದರೆ ಈ ಸಗುಣದಲ್ಲೇ 4 ಹಂತಗಳಿವೆ. ಸಗುಣದಲ್ಲಿ 4 ಹಂತಗಳಿವೆ. 4 ಹಂತ ದಾಟಿದ್ರೆ ನಿರ್ಗುಣ ಧ್ಯಾನಕ್ಕೆ ಬರ್ಬೋದು. ಸೊ 3ನೇ ಶ್ಲೋಕ, 4ನೇ ಶ್ಲೋಕ, 5ನೇ ಶ್ಲೋಕ ಇದು ನಿರ್ಗುಣ ಧ್ಯಾನ ಮಾಡೋರ ಬಗ್ಗೆ. ಆಮೇಲೆ ಶ್ರೀಕೃಷ್ಣನ ಹೇಳ್ತಾನೆ ಇದು ಹೆಚ್ಚಿನ ಜನರಿಗೆ ಕಷ್ಟ ಅಂತ. ಆಮೇಲೆ 6, 7, 8 ಇದು 3 ಸಗುಣದಲ್ಲಿ ಹೈಯೆಸ್ಟ್ ಲೆವೆಲ್. ಹೈಯೆಸ್ಟ್ ಲೆವೆಲ್ ಯಾವುದು? ಅದಕ್ಕೆ ವಿಶ್ವರೂಪ ಧ್ಯಾನ ಅಂತ ಹೇಳ್ತಾರೆ. ವಿಶ್ವರೂಪ ಧ್ಯಾನ ಅಂತಂದರೆ ಸಗುಣನೇ. ಇಡೀ ಜಗತ್ತನ್ನು ನಾವು ಭಗವಂತನ ವ್ಯಕ್ತರೂಪ ಅಂತ ನೋಡೋದು. ಸಾಮಾನ್ಯವಾಗಿ ನಾವು ದೇವರು ಅಂದ್ರೇನು? ದೇವಸ್ಥಾನದಲ್ಲಿ ದೇವರು, ಪೂಜಾ ಕೋಣೆಯಲ್ಲಿ ದೇವರು, ಒಂದು ನಾಮ ಒಂದು ರೂಪ, ಅದಕ್ಕೆ ಸೀಮಿತವಾಗಿದ್ದಾನೆ ದೇವರು. ಸಾಮಾನ್ಯ ಒಬ್ಬ ಮನುಷ್ಯನಿಗೆ ದೇವ್ರ ದರ್ಶನ ಅಂದ್ರೇನು? ದೇವಸ್ಥಾನಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಬೇಕು ಕಷ್ಟಪಟ್ಟು. ಆದರೆ ವಿಶ್ವರೂಪ ಭಕ್ತಿಯಲ್ಲಿ ಅದೆಲ್ಲ ಏನಿಲ್ಲ. ನಾವೇನೇನು ನೋಡ್ತೀವೋ ಎಲ್ಲ ದೇವರೇ. ನಾವು ಎಲ್ಲಿ ಏನು ನೋಡಿದ್ರೂ ಕೂಡ ಭಗವಂತನ ದರ್ಶನನೇ. ಅದಕ್ಕೇನು ತಿರುಪತಿಗೆ ಹೋಗೋ ಅವಶ್ಯಕತೆ ಇಲ್ಲ. ವೆಂಕಟೇಶ್ವರ ಎಲ್ಲೆಲ್ಲೂ ಇದ್ದಾನೆ. ಇಡೀ ಜಗತ್ತೇ ಅವನ ವ್ಯಕ್ತರೂಪ. ಸೊ ಮನಸ್ಸು ಎಕ್ಸ್ಪ್ಯಾಂಡ್ ಆಗಬೇಕು. ಆ ರೀತಿ ಎಕ್ಸ್ಪ್ಯಾಂಡೆಡ್ ಮೈಂಡ್ ಇದ್ದರೆ ವಿ ಕ್ಯಾನ್ ಸಿ ಗಾಡ್ ಎವ್ರಿವೇರ್. ಶ್ರೀಕೃಷ್ಣ ಅದಕ್ಕೆಲ್ಲ ವಿವರಣೆ ಕೊಟ್ಟಿದ್ದಾನಲ್ಲ ಗೀತೆಯಲ್ಲಿ. ನೀರನ್ನು ಕುಡಿದು ಅದರಲ್ಲಿ ತೃಪ್ತಿ ಆದಾಗ ಅದು ನೀನು ನನ್ನನ್ನೇ ಅನುಭವಿಸ್ತಾ ಇದೆಯಾ. ಸೂರ್ಯನ ಬೆಳಕು ಆ ಶಕ್ತಿಯನ್ನು ನೋಡಿದಾಗ ನೀನು ನನ್ನನ್ನೇ ಅನುಭವಿಸ್ತಾ ಇದೆಯಾ. ಚಂದ್ರನ ಶೀತಲ ಕಿರಣಗಳನ್ನು ಅನುಭವಿಸುವಾಗ ನೀನು ನನ್ನನ್ನೇ ಅನುಭವಿಸ್ತಾ ಇದೆಯಾ. ಒಂದು ಮಗು ಅದು ಗೀತೆಯಲ್ಲಿ, ಆ ಗೀತೆಯಲ್ಲಿ ಹೇಳಿಲ್ಲ, ಗುರುದೇವ್ ಹೇಳ್ತಾರೆ, ಒಂದು ಮಗುವಿನ ನಗುವಲ್ಲಿ ನಾವು ದೇವ್ರನ್ನ ನೋಡ್ಬೋದು. ಬೇರೆಯವ್ರು ನಕ್ಕದಾಗಲೂ ಆ ನಗುವಲ್ಲಿ ದೇವ್ರನ್ನ ನೋಡ್ಬೋದು. ಬೇಕಾದ್ರೆ ದೇವರು ಅಂದರೆ ಆನಂದ. ನಾವು ನಕ್ಕದಾಗ ಅದನ್ನು ಒಂದು ದೇವರು ಅಂತ ದೇವರೇ ಆ ರೀತಿ ಪಡಿತಾ ಇದ್ದಾನೆ, ವ್ಯಕ್ತವಾಗ್ತಿದ್ದಾನೆ ಅಂತ ಅನ್ಕೊಬೋದು. ಸೊ ದೇವ್ರು ನೋಡೋಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅದು ಫಸ್ಟ್ ಸ್ಟೇಜ್ ಅಷ್ಟೇ. ಎಲ್ಲೆಲ್ಲೂ ದೇವ್ರನ್ನ ನೋಡ್ಬೋದು 24/7. ಅದನ್ನು ನೋಡೋ ಕಣ್ಣಿರಬೇಕು. ಇದಿನ್ನೂ ಸಗುಣದಲ್ಲೇ, ಇನ್ನೂ ಸಗುಣದಲ್ಲೇ. ಸೊ ಸಗುಣದಲ್ಲಿ ವಿಶ್ವರೂಪ ಭಕ್ತಿ ಇಸ್ ದ ಹೈಯೆಸ್ಟ್. ಅದು ಆಗೋದಿಲ್ಲ ಅನ್ನೋರಿಗೆ ಏಕರೂಪ ಈಶ್ವರ ಭಕ್ತಿ, ಒಂದು ರೂಪ ಒಂದು ನಾಮಕ್ಕೆ ಸೀಮಿತ ಮಾಡಿಕೊಂಡು ಮನಸ್ಸನ್ನು ನಿಲ್ಲಿಸೋದು. ಆದರೆ ಇದು ಎರಡಕ್ಕೂ ಸತ್ವಗುಣ ತುಂಬ ಬೇಕು. ಸತ್ವಗುಣ
ಕೆಲವ್ರು ಹೇಳ್ತಾರೆ ನಮ್ಮದು ತುಂಬ ಕೆಲವ್ರೇನು ಹೇಳಲ್ಲ, ಬಟ್ ಅವ್ರು ಆ್ಯಕ್ಚುಲಿ ಅವ್ರದ್ದು ರಜೋಗುಣ ಜಾಸ್ತಿ. ರಜೋಗುಣ ಇರೋದರಿಂದ ಈ ಎರಡೂ ಸಾಧ್ಯ ಆಗೋದಿಲ್ಲ ಅವ್ರಿಗೆ. ಅವರೇನಿದ್ರು ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಸಾಧನೆ ಮಾಡಬೇಕು. ಏನದು? ಕರ್ಮಯೋಗ. ದೇ ಕ್ಯಾನ್ ಓನ್ಲಿ ಪರ್ಫಾರ್ಮ್ ಕರ್ಮಯೋಗ ಬಿಕಾಸ್ ದೇ ಆರ್ ಫುಲ್ ಆಫ್ ರಜಸ್. ಇನ್ನು ಕೆಲವ್ರಿಗೆ ಕರ್ಮಯೋಗನೂ ಸಾಧ್ಯ ಇಲ್ಲ. ಕರ್ಮಯೋಗದ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಗೊತ್ತಾ? ಸಕಾಮ ಕರ್ಮ ಪ್ರಧಾನ ಕರ್ಮಯೋಗ. ಅಂದರೆ ಸಕಾಮ ಕರ್ಮನೇ ಮಾಡ್ತಾನೆ, ಆದರೆ ಫಲ ಬಂದಾಗ ಅದನ್ನು ಭಗವಂತನಿಗೆ ಅರ್ಪಿಸಿ ಇದು ನಿನ್ನ ಪ್ರಸಾದ ಅಂತ ಸ್ವೀಕರಿಸ್ತಾನೆ. ಸೊ ಅಷ್ಟಾದರೂ ಮಾಡ್ಬೋದು. ನಿಷ್ಕಾಮ ಕರ್ಮ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಸಕಾಮ ಕರ್ಮವನ್ನೇ ಮಾಡು. ಆದರೆ ಸಕಾಮ ಕರ್ಮದ ಟೈಮಲ್ಲಿ ನೀನು ಭಗವಂತನಿಗೆ ಆ ಕರ್ಮವನ್ನು ಅರ್ಪಿಸೋದಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಫಲ ಬಂದಾಗ ಆ ಫಲವನ್ನು ದೇವರಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸು. ಅಷ್ಟು ಮಾಡಿದ್ರೂ ಸಾಕು, ಮನಸ್ಸು ಶುದ್ಧವಾಗತ್ತೆ. ಸೊ ಫಸ್ಟು ಕೇವಲ ಪ್ರಸಾದ ಬುದ್ಧಿ, ಪ್ರಸಾದದ ವಿಷಯದಲ್ಲಿ ಪ್ರಸಾದ ಬುದ್ಧಿ, ಕರ್ಮಫಲದ ವಿಷಯದಲ್ಲಿ ಪ್ರಸಾದ ಬುದ್ಧಿ. ಆಮೇಲೆ ಈಶ್ವರಾರ್ಪಣ ಬುದ್ಧಿ, ನಿಷ್ಕಾಮ ಕರ್ಮ ಪ್ರಧಾನ ಕರ್ಮಯೋಗ. ಆಮೇಲೆ ಇಷ್ಟ ದೇವತಾ ಉಪಾಸನೆ, ಒಂದು ದೇವ್ರ ಧ್ಯಾನ ಇಟ್ಕೊಂಡು, ಒಂದು ರೂಪ ಒಂದು ನಾಮ. ಆಮೇಲೆ ಬೆಳೀತಾ ಬೆಳೀತಾ ನಾನು ಯಾವ ದೇವ್ರ ಧ್ಯಾನ ಮಾಡ್ತಿದ್ದೀನಿ ಅವನೇನು ಪೂಜಾ ಕೋಣೆಗೆ ಸೀಮಿತ ಅಲ್ಲ, ದೇವಸ್ಥಾನಕ್ಕೆ ಸೀಮಿತ ಅಲ್ಲ, ಎಲ್ಲೆಲ್ಲೋ ಅವನೇ. ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಹಾಡು ಹೇಳ್ತಾರೆ, ಸಕಲ ಭುವನವಿದು ರಾಮಮಯ ರಘುವರನೆನ್ನಯ ಪ್ರಾಣಪ್ರಿಯ. ಇನ್ನೊಂದು ಅದೇ ಹಾಡಲ್ಲಿ ಇನ್ನೊಂದು ಲೈನು, ಸಕಲ ಭುವನವಿದು ಶ್ಯಾಮಮಯ ಗಿರಿಧರನೆನ್ನಯ ಪ್ರಾಣಪ್ರಿಯ. ಸೊ ನನ್ನ ಪ್ರಾಣಪ್ರಿಯ ಗಿರಿಧರ, ಆದರೆ ಅವನು ಇಡೀ ಜಗತ್ತನ್ನೇ ವ್ಯಾಪಿಸಿದ್ದಾನೆ. ಸೊ ಇದಕ್ಕೆ ವಿಶ್ವರೂಪ ಭಕ್ತಿ, ವಿಶ್ವರೂಪ ಈಶ್ವರ ಭಕ್ತಿ ಅಂತ ಹೆಸರು. ಸೊ ಈ ಹಂತಗಳನ್ನು ನಾಳೆ ನೋಡಿ ಆಮೇಲೆ 18ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳನ್ನು ನೋಡಿ ನಮ್ಮ ಯಜ್ಞವನ್ನು ಮುಗಿಸೋಣ. ಇದೊಂದೆರಡು ಅನೌನ್ಸ್ಮೆಂಟ್ ಇದೆ. ಸ್ಟಡಿ ಗ್ರೂಪ್ ಬಗ್ಗೆ ಅವರು ಹೇಳಿದರು, ಶೇಷಾದ್ರಿ ಅವರು. ನಾಳೆ ಗುರುದಕ್ಷಿಣಾ ಕಾರ್ಯಕ್ರಮ ಕೊನೆಯಲ್ಲಿ ಎಲ್ಲ ಮುಗಿದ ಮೇಲೆ ಇಲ್ಲಿ ಸಾಲಾಗಿ ಬಂದು ಗುರುದಕ್ಷಿಣಾ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಎಲ್ಲರೂ ಭಕ್ತಿ ಸುಧಾ ತರಬೇಕು ನಾಳೆ ಅಂತಂದು ರಿಕ್ವೆಸ್ಟ್. ನಾಳೆ 6 ಗಂಟೆಯಿಂದ 7 ಗಂಟೆ ವ್ಯಾಸಪೂಜೆ. ಸೊ ಮೊದಲು ಭಜನೆ ಎಲ್ಲ ಇದ್ದು ಆಮೇಲೆ ಪೂಜೆ ಇರುತ್ತೆ. ಎಲ್ಲರೂ ಭಕ್ತಿ ಸುಧಾ ಪುಸ್ತಕ ತರಬೇಕು. ಸೊ ನಾಳೆ 6 ಗಂಟೆ ಒಳಗೆ ಬನ್ನಿ. 6ರಿಂದ 7 ವ್ಯಾಸಪೂಜೆಯಲ್ಲಿ ಭಾಗವಹಿಸಿ ಆಮೇಲೆ ನಮ್ಮ ಪ್ರವಚನ 7ರಿಂದ 8, ಕೊನೆಯಲ್ಲಿ ಕೊನೆ 10 ನಿಮಿಷ ಗುರುದಕ್ಷಿಣಾ ಕಾರ್ಯಕ್ರಮ, ನಂತರ ಕಾರ್ಯಕ್ರಮ ಮುಗಿಯಿತು. ಬೆಳಿಗ್ಗೆ ಯೂತ್ ಮೀಟ್ ಇದೆ, ಅದು ಆಲ್ರೆಡಿ ಹೇಳಿದ್ದಾರೆ. ಯುವಕರಿಗೆ ಯುವತಿಯರಿಗೆ ಬೆಳಿಗ್ಗೆ 10:30ಯಿಂದ 12:30 ಕಾರ್ಯಕ್ರಮ. ಹರಿ ಓಂ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ಹರಿ ಓಂ. ಹರಿ ಓಂ.